ಅದು ಯಾಕೆ ಗೊತ್ತಾ ಹಂಗೆ ಕುಕ್ಕಿ ಮಾತಾಡ್ತಿರೋದು ಅಡ್ಗೆ ಮನೆ ಕ್ಲೋಸ್ನಿಗೆ? ಸೀನಿಯರ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಮರಿ ಇಂಜಿನಿಯರ್. ಇವತ್ತು ನನ್ ಕೊಟ್ಟಾಗ ಬ್ರಷ್ ಮಾಡಿಸ್ಕೊಂತಾನೆ. ಏನಾಗೈತಿ ಅವನಿಗೆ ಬಡದ್ ನೋಡ್ತಾನೆ ರೆಡ್ ಆಗೈತಿ ಅಂತ. ಗುಡ್ ಮಾರ್ನಿಂಗ್. ಇವತ್ತು ಆಗಲೇ ಬೆಳಗ್ಗೆ 8 ಅಂದರೆ ರೆಡಿ ಆಗಿದ್ದೀನಿ. ಸೊ ಅಂದರೆ ಇವತ್ತೊಂದು ಹೊಸ ಸೈಟ್ ಪೂಜೆ ಇತ್ತು. ಸೊ ಆ ಸೈಟಿಗೋಸ್ಕರ ಹೋಗಿ ರೆಡಿ ಆಗ್ತಿದ್ದೀನಿ. ನಾನು ರೆಡಿಯಾಗಿ ಆಗಲೇ ಕೂತಿದ್ದೀನಿ. ಟಿಫನ್ ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ ನಾನು ಆಗಲೇ. ಸೂರಜ್ ಅಣ್ಣಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೋ. ಫೋನ್ ಬರ್ತಿದೆ. ಹಲೋ, ಹಾಂ ನಮಸ್ಕಾರ ರೀ. ಹೌದು, ಸುತ್ತಗಟ್ಟಿ ಸೈಟಿಗೆ ಹೇಳಿ ನೋಡ್ರಿ. 2,500 ಹೋಗ್ಬೇಕು ರೀ ಬ್ರಿಕ್ಸ್. ಸೊ ಇನ್ನೋದ್ರೂ ಬಂದಿಲ್ಲ ಅಣ್ಣ. ನೋಡೋಣ ಬರ್ರಿ ಅವ್ನು ಏನು ಮಾಡಕತ್ತಾನ ಅಣ್ಣ. ಹೋಗೋಣಂತೆ. ಟೈಮ್ ಬೇರೆ ಆಗೋಯ್ತು ಇವತ್ತು. ಅಂದರೆ ನಾವು ಅವರು ಪೂಜೆ ಮಾಡ್ಕೊಳ್ಳಿ, ಪೂಜೆ ನಾವು ಆಮೇಲೆ ಬಂದು ಇದನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅಣ್ಣ ಆಯ್ತಾ ಇಲ್ಲ? ಏನು ಮಾಡಕತ್ತಿ? ಇವತ್ತು ನನ್ ಕೊಟ್ಟಾಗ ಬ್ರಷ್ ಮಾಡಿಸ್ಕೊಂತಾನೆ. ಯಾವತ್ತಿಲ್ದಾನೆ ಇವತ್ತು ಬೇಗ 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 ಬ್ರಷ್ ಮಾಡು ರಿಶು. ಪಪ್ಪ ನಾನು ಇವತ್ತು ಇದಕ್ಕೆ ಹೊಸ ಸೈಟಿಗೆ ಹೊಂಟಿವಿ. ಮಕ್ಕಳನ್ನ ಬೆಳೆಸೋದು ಅಷ್ಟು ಈಸಿ ಅಲ್ಲ. ಆಯ್ತು ಬಾ ಇಲ್ಲಿ ಎತ್ಕೊಂಡು ಮಾಡಿಸ್ತೀನಿ. ತಡಿಯಪ್ಪ ಬ್ರಷ್ ಮಾಡಿಸಿ ಬರ್ತೀನಿ. ಸರಿ ಓಕೆ, ನಾನು ಹಂಗಾರೆ ಕೆಳಗೆ ವೇಟ್ ಮಾಡ್ತಿರ್ತೀನಿ. ಸೊ ಸಣ್ಣ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಬರೋಬ್ಬರಿ ಪಜತಿ. ಹಾಂ ರೆಡಿ ಆದಿ? ಕರೆಕ್ಟಾಗಿ ಬ್ರಷ್ ಮಾಡಿಲ್ಲ, ಈಗ ಮಾಡಿಸ್ಬೇಕು. ಹಾಂ ಹ್ಞೂ ಹಚ್ಚಿ ರಿಪೇರಿ ಮಾಡ್ಸಿನಪ್ಪಜಿ. ಅವನು ನಿನ್ನೆ ಈ ಕ್ಯಾಮ್ರಾ ಇಟ್ಕೊಂಡೆಲ್ಲ ಆಟ ಆಡ್ತಿದ್ದ ಪೂರ್ತಿ. ಎಲ್ಲಾದರೂ ತೋರಿಸ್ತಾನ ಅಂತೇಳಿ ಕೆಟ್ಟೋಗಿದೆ, ರಿಪೇರಿ ಕೊಟ್ಟು ಬರ್ತೀನಿ ಅಂತೇಳಿ ಹೇಳಿದ್ನೆ. ಅದಕ್ಕೆ ರಿಪೇರಿ ಆಯ್ತಾ ಅಂತ ಕೇಳ್ತಿದ್ದೀನಿ. ಟೈಮ್ ಆಗಿ ಹೋಗೋದು. ಹಾಗೆ ಒಂದು ಸಲ ನಾವು ಯಾವುದೇ ಕೆಲಸ ಸ್ಟಾರ್ಟ್ ಆದರೂ ಒಂದು ರೌಂಡು ದೇವ್ರಿಗೆ ಕೈ ಮುಗಿದು, ನಾನು ಹೋಗ್ಲಿ ಕೈ ಮುಗಿದು ಬಂದಿದ್ದೆ. ಈಗ ಅಣ್ಣನ ಕೂಡ ದೇವರಿಗೆ ಕೈ ಮುಗಿದು ಹೊಸ ಕೆಲಸನ ಪ್ರಾರಂಭ ಮಾಡಬೇಕು. ಎಲ್ಲ ಒಳ್ಳೆಯದಾಗಲಿ, ಪ್ರತಿಯೊಂದು ಎಲ್ಲ ಚೆನ್ನಾಗಿ ನೆರವೇರಿಸಲಿ ಅಂತ ನಮ್ದು ಎಷ್ಟು ಎಫರ್ಟ್ಸ್ ಇದ್ರೂ ದೇವ್ರದೊಂದು ಆಶೀರ್ವಾದ ಇರಲಿ ಅಂತ ಬಿಡ್ಕೊಂಡು ಮುಂದೆ ಹೋಗ್ತೀವಿ. ಇವತ್ತು ಹೋಗೋಣ ಬನ್ನಿ. ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಲ್ಲಿ, ಯಾವ ರೀತಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಸೈಟ್ ಕ್ಲೀನಿಂಗ್ ಎಲ್ಲ ನೆನೆ ಮಾಡಿಸಿದ್ದೆ ಪೂರ್ತಿ JCB ಕಳಿಸಿ. ಮತ್ತು ಶೆಡ್ ಕೂಡ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಅಲ್ಲೇ ನಮ್ಮದು ನಿಯರ್ ಬೈ ಇನ್ನೊಂದು ನಡೀತಾ ಇತ್ತು. ಸೊ ಅದರ ಶೆಡ್ ಎಲ್ಲ ಶಿಫ್ಟಿಂಗು ಅದು ಏನೇನು ಮಾಡಬೇಕಾಗಿದ್ದೋ ಎಲ್ಲ ಮಾಡಿಸಿದ್ದೀನಿ. ಈಗ ನೋಡೋಣ ಬನ್ನಿ. ಇವತ್ತು ಹೋಗಿ ಓನರ್ ಹತ್ರನೂ ಮಾತಾಡಿ ಹೆಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವ ರೀತಿ ಸ್ಟಾರ್ಟ್ ಮಾಡೋದು. ಇವತ್ತಿನ ದಿನ ಏನೋ ಅಧಿಕ ಮಾಸ ಮುಗಿದಾದ್ಮೇಲೆ ಇವತ್ತಿನ ಒಳ್ಳೆ ದಿನ ಪೂಜೆ ಮಾಡ್ತಾ ಇದ್ದಾರೆ. ಪ್ರಾಕ್ಟಿಕಲಿ ಯಾವತ್ತಿಂದ ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಅವ್ರ ಹತ್ರ ಮಾತಾಡಿಕೊಂಡು ಕೆಲಸ ಮುಂದುವರ್ಸೋಣ ಅಂತ. ಅಣ್ಣನ ಫೈನಲಿ ಬಂದರು. ನಮ್ಮ ರಿಶುದೆಲ್ಲ ಮುಗಿಸ್ಕೊಂಡು ಬೇಗ ಹಂಗೆ ಟಿಫಿನ್ ಮಾಡಿ. ರಶು ಪಾಪು ಟಾಟಾ ಇರಲಿ, ಹೋಗಿ ಬರ್ತೀವಿ. ಟೈಮ್ ಆಗೈತಿ ಇವತ್ತು 2 ಕಡೆ ಮೇನ್ ಪೂಜೆ. ನೀರಿನ ಬಾಟ್ಲು ಇರ್ಬೇಕಲ್ಲ? ಆಯ್ತು. ನೆನ್ನೆ ನಮ್ಮ ಬಿಸಿಲಲ್ಲಿ ಕೆಲಸ, ನೀರಿನ ಬಾಟ್ಲು ಬೇಕೇ ಬೇಕು. ಹಾಂ ಏನು ಕಾಣಂಗಿಲ್ಲ ಬಸ್ಸು, ಕಾಣಂಗಿಲ್ಲಪ್ಪ ಅಂದೆ. ಹಾಂ ಕಾರ್ ಅನ್ಲಾಕ್ ಮಾಡಿ. ಹಾಂ ಸರಿ ಬರ್ತೀನಿ. ಇವತ್ತೊಂದು ಪೂಜೆ ಐತಿ, ಮುಗಿಸ್ಕೊಂಡ್ ಬರ್ತೀನಿ. ಹಾಂ ನಮ್ಮ ವಾಚ್ಮೆನ್ ಅಂದರೆ ಬಿಲ್ಡಿಂಗ್ ಇಲ್ಲೇ ನಡೀತಿರುತ್ತಲ್ಲ, ಸೊ ನಿಯರ್ ಬೈ ವಾಚ್ಮೆನ್ ಅವ್ರ ಜೊತೆ ಮಾತಾಡಿ ಬಿಸಿಲು ಐತಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಇದೇನಪ್ಪ ಮಾನ್ಸೂನ್ ಟೈಮಲ್ಲೂ ಬಿಸಿಲು ಹೊಡೆಯತ್ತೈತಿ. ಆ್ಯಕ್ಚುಲಿ ಅದೊಂದು ಕೆಲಸನ ಬಿಸಿಲು ನಮ್ಗೆ ಮಳೆ ಬರುತ್ತೆ ಅಂತೇಳಿ ಭಾಳ ಅರ್ಜೆಂಟಲ್ಲಿ ಮಾಡಿದ್ದು. ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ BC ಸಾಯಿಲಲ್ಲಿ ಮಾಡಿ. ಬಾಯ್ ಗುಂಡು. ಟಾಟಾ ರಿಷಣ್ಣ. ಟಾಟಾ ಬಾಯ್. ಹೋಗಿ ಬರ್ತೀವಿ. ಹಾಂ ಬಾಯ್. ರಿಷುಗೂ ಟಾಟಾ ಮಾಡಿ ಇಲ್ಲಿಂದ ಹೊಡ್ತಾ ಇದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ. ಹಾಂ ಅಂದರೆ ಬೇಗನೆ, ಬಟ್ ಪೂಜೆಗಲ್ಲಿ ಮೋಸ್ಟ್ಲಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ನೋಡೋಣ ಅಲ್ಲಿಗೆ ಹೋಗಿ. ಅದಕ್ಕೆ ವೇಟ್ ಮಾಡಿಬಿಡ್ರಿ, ಅವ್ರಿಗೆ ಸ್ಟಾರ್ಟ್ ಮಾಡ್ಕೊಳ್ರಿ ಅಂತ ಹೇಳಿದ್ದೀವಿ. ಈಗ ಹೋಗಿ ಪೂಜೆ ಅಟೆಂಡ್ ಮಾಡಿ ಮುಂದಿನ ಕೆಲಸ ಇನ್ನೂ ಏನೇನು ಶೆಡ್ಯೂಲ್ಸ್ ಅದಾವೆ, ಇವತ್ತು ಏನೇನು ಇದೆ ನೋಡ್ಬೇಕು. ಸೈಟ್ ವಿಸಿಟ್ ಹಂಗೆ ಬೆಳಗ್ಗೆ ತಕ್ಷಣ ಗೊತ್ತಾಗ್ತಾವಲ್ಲ ಯಾವ ಸೈಟ್ ಏನು
ಅಂದರೆ ಪ್ಲ್ಯಾಂಡ್ ಇರುತ್ತೆ ಕಂಪ್ಲೀಟ್, ಬಟ್ ಕೆಲವೊಂದು ಅನ್ಫೋರ್ಸೀನ್ ಏನೋ ಇವು ಬರ್ತವೆ ಆಲ್ಮೋಸ್ಟ್ ಅಂಥವನ್ನೆಲ್ಲ. ಈಗ ಹಂಗೆ ಇದು ಎಮ್ ಸ್ಯಾಂಡ್ ಬಂದಿಲ್ಲ ಅಂತ ನೋಡಿ ಅಂಬರ್ಗೋಳ್ ಸಿಟಿ. ನೋಡ್ರಿ ಆರ್ಡರ್ ಕೊಟ್ಟಿರ್ತೀವಿ, ಯಾವುದೋ ಮೇಸ್ತ್ರಿ ಬೆಳಗ್ಗೆ 6 ಗಂಟೆಗೆ ಲೇಬರ್ಸ್ನ ಬಿಟ್ಟಿದ್ದಾನೆ. ರಾತ್ರಿ ಎನಿ ಕಾಸ್ಟ್ ನೈಟ್ 12-1 o'clock ಬರುತ್ತೆ ಅಂತ ಹೇಳಿದ್ರು. ಎಮ್ ಸ್ಯಾಂಡ್ ಬಂದಿಲ್ಲ ಅಂತ ಲೇಬರ್ನ ಹಾಕ್ಬಿಟ್ಟಿದ್ದಾರೆ. ಈಗ ಏನು ಮಾಡೋದು ಸರ್ ಅಂತ ಫೋನ್ ಮಾಡಿ ಜಸ್ಟ್ ಮಾತಾಡಿ ನೋಡೋರಿಗೆ ಫೋನ್ ಮಾಡಿ. ಬೆಳಗ್ಗೆ ಆ್ಯಕ್ಚುಲಿ ಮಾಡಿದ್ದೆ, ನೋಡಿದ್ರೆ ಲೇಟ್ ಆಯಿತು ಅಂತ ಫೋನ್ ಮಾಡ್ತಾ ಇತ್ತು. ಮಾತಾಡಿ ಬನ್ನಿ, ನೆಕ್ಸ್ಟ್ ಪೂಜೆಗೆ ಹೋಗಿ ಅದನ್ನ ನೋಡ್ಕೊಂಡು ಇವತ್ತಿಂದೆಲ್ಲ ಹೇಗಿರುತ್ತೆ ನೋಡ್ಕೊಂಡು ಹೋಗೋಣ. ಬಂದ್ವಿ ಸೈಟ್ ಹತ್ರ. ಇನ್ನೇನು ಹತ್ರ ಇದೆ, ಇಲ್ಲೇ JCB ಹತ್ರ ನಿಂತು JCB ಹೇಳಿದ್ದ. JCB ಇಲ್ಲ, ನೆನ್ನೆ ಬಂದು ಕ್ಲೀನ್ ಮಾಡ್ಕೊಂಡು ಹೋಗಿದ್ರು, ಅಲ್ಲೇ ಬಿಟ್ಟು ಹೋಗಿದ್ದೇನೆ. ಅಂದ್ರೆ ಮಾರ್ಕಿಂಗ್ ಏನಾರು ಮಾಡಿಸಿದ್ರೆ ಮತ್ತೆ ಫೂಟಿಂಗ್ ಬೇಕು ಅಂತೇಳಿ. ಬೋರ್ವೆಲ್ ಗಾಡಿ ಬಂದಕ್ಕೆ ನೋಡೋದು. ಇಲ್ಲ, ಬೋರ್ವೆಲ್ ಗಾಡಿ ಅದು ನಮ್ದಲ್ಲ, ಅದು ಸಿದ್ಧಾರೂಢ. ಓಕೆ ಓಕೆ. ಬೇರೆ. ಸೊ 9 ಗಂಟೆ ಆಯ್ತು ಅಷ್ಟೊತ್ತಿಗೆ, ಆಗಲೇ ಬರೋಷ್ಟೊತ್ತಿಗೆ ನಮ್ಮ ಇವರಾಗಲೇ ಬಂದಿರ್ಬೇಕೇನೋ. ಬಂದಿದ್ದಾರಲ್ಲ, ಇಲ್ಲಿ ಪೂಜೆ ನಡೆದಿರ್ಬೇಕಾಗಲೇ, ಪೂಜೆ ಮುಗ್ದಿರುತ್ತೆ. ಹೋಗಿ ನಾವು ಹಂಗೆ ಕೈ ಮುಗಿದು ಬೋರಿಗೆ ಪಾಯಿಂಟ್ ಮಾರ್ಕ್ ಮಾಡಿಸ್ಕೊಡ್ಬೇಕು. ಅಂದರೆ ಒಂದು ಫೂಟಿಂಗ್ ಬರದೇ ಇರ್ತಕ್ಕಂಥ ಪೊಸಿಷನ್ ನೋಡಿ ಅದನ್ನು ಮಾರ್ಕ್ ಮಾಡಿಸ್ಕೊಡ್ತೀವಿ. ಇರ್ಬೋದು ಬೋರ್ವೆಲ್ ಗಾಡಿನೆಲ್ಲ. ಬೋರ್ವೆಲ್ ಗಾಡಿ ಇದೆ. ಪೂಜೆ ಆದ ತಕ್ಷಣ ಈಗ ಅವರು ಬೋರು ಪಾಯಿಂಟ್ ಮಾರ್ಕ್ ಮಾಡಿ ಕೊಡ್ತೀವಲ್ಲ, ಸ್ಟಾರ್ಟ್ ಮಾಡ್ತಾರೆ. ಬನ್ನಿ, ಲೇಟ್ ಆಗಿದೆ. ಈಗ ಹೋಗಿ ಅದ್ರದ್ದು ಡ್ರಾಯಿಂಗ್ ಎಲ್ಲ ಮೊಬೈಲ್ನಾಗ ಐತಿ, ಪ್ಲಸ್ ಪ್ರಿಂಟ್ಔಟ್ ಈಗ ತೊಗೊಂಬರಕತ್ತಾರೆ. ಬೋರ್ ಪಾಯಿಂಟ್ ಮಾರ್ಕಿಂಗ್ ನಡೀತಾ ಇದೆ. ಈಗ ಸ್ಟಾರ್ಟ್ ಮಾಡಿಬಿಡ್ತೀರಾ? ಹೌದು ಸರಿ, ಲೆವೆಲ್ ಮಾಡಿ ಚಲೋಣ. ಸರಿ ಆಯ್ತು, ಮಾಡಿಬಿಡ್ರಿ. ಇವತ್ತಿಂದ ಏನು ಯೆಲ್ಲೋ ಅಲರ್ಟ್ ಮಳೆ ಬೇರೆ ಅಂತ ಕೊಟ್ಟಾರೆ. ಮಳೆ ಅಂತ ಹೇಳತ್ತಾರ. ನಿಮ್ದೇನಿಲ್ಲ. ಅಂದ್ರ ನಾವು ಮುಂದೆ ಕಾಲಮ್ ಗಿಲಮ್ ಇದನ್ನ ತೆಗೆದ್ವಿ ಅಂದ್ರೆ ಈಗ ನಾವು ಅದಕ್ಕೆ ಕಾಲಮ್ ಗಿಲಮ್ ಕಟ್ಸಿನೇ ರೆಡಿ ಮಾಡ್ಬಿಡ್ತೀವಿ ಪೂರ್ತಿ ಎಕ್ಸ್ಕರ್ಷನ್. ನೀರಿಂದ ಇದು ರನ್ನಿಂಗ್ ಇರ್ಬೇಕಲ್ಲ, ಇದು ಗಟರ್ ಒಳಗೆ ಬಿಡ್ರಿ. ಗಟರ್ಗೆ ಬಿಟ್ಬಿಡ್ರಿ. ಗಟರ್ನೇ ಬಿಡ್ರಿ. ಇಲ್ಲ, ಈ ಏರಿಯಾ ಸ್ವಲ್ಪ ನಡೀತೈತಿ. ಈಗ ಈ ಪಾಯಿಂಟ್ ಬೋರ್ ಡ್ರಿಲ್ಲಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಎಲ್ಲ ರೆಡಿಯಾಗಿ ಫಸ್ಟ್ ವೆಹಿಕಲ್ ಡ್ರಿಲ್ಲಿಂಗ್ ಮೆಷಿನ್ ಬಂದಿದೆ. ಅದಕ್ಕೆ ಸಪೋರ್ಟಿಂಗ್ ಮೆಷಿನ್ ಏನಿದೆ ಅದನ್ನು ಬರ್ತಾ ಇದೆ. ಈಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಕ್ಲೈಂಟ್ಸ್. ಇನ್ನೇನು ಈಗ ಪೂಜೆ ಮಾಡಿದ ತಕ್ಷಣ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿಂದ ಹೊರಡ್ಬೋದು. ಆಮೇಲೆ ಇದರದ್ದು ಏನಾಗುತ್ತೆ ಅಪ್ಡೇಟ್ ಕೊಡ್ತಾರೆ ಇವರು. ಡ್ರಿಲ್ಲಿಂಗ್ ಮೆಷಿನವ್ರು ನಂಗೆ ಗೊತ್ತಿರೋದೆ ತುಂಬ. ಅಗದಿ ನಮ್ಮದು ಈ ವರ್ಷದಲ್ಲೇ ಒಂದು 6 ಸೈಟ್ ಮಾಡಿದ್ದಾರೆ ಡ್ರಿಲ್ಲಿಂಗ್. ಸೊ ಹಾಗಾಗಿ ಟೆನ್ಷನ್ ಇಲ್ಲ. ತುಂಬ ಒಳ್ಳೆ ಮನುಷ್ಯ. ನಮ್ಮ ಏರಿಯಾದಲ್ಲಿ ಹುಬ್ಳಿಲಿ ವೆಂಕಟೇಶ್ವರ ಬೋರ್ವೆಲ್ಸ್ ಅಂತ ಚೆನ್ನಾಗಿದೆ ಇವ್ರದ್ದು ಪ್ರತಿಯೊಂದು. ಆ್ಯಕ್ಚುಲಿ ನಿನ್ನೆ ಬೇರೆ ಇದರಲ್ಲಿ ಯೆಲ್ಲೋ ಅಲರ್ಟ್ ಕೊಟ್ಟರು, ಏನು ಮಳೆ ಬರ್ತಾ ಇದೆ ಅಂತ. ನಾವು ನೋಡಿದ್ರೆ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀವಿ. ಏನಾಗುತ್ತೋ ದೇವರೇ ಬಲ್ಲ. ನಿನ್ನಿಂದ ಯೆಲ್ಲೋ ಅಲರ್ಟ್ ಬೇರೆ ಸಿಕ್ಕತ್ತಲ್ಲ. ಹೌದು. ಸೊ ಆಸ್ ಗುಡ್ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟಾಗಿ ನಾವು ಫಾಸ್ಟಾಗಿ ಕೆಲಸ ಮಾಡಿಸ್ಕೊಡ್ತೀವಿ. ಮೇಲೆ ಎದ್ದೇಳ್ತಂದ್ರೆ ನಮಗೆ ಚಿಂತೆ ಇರಲ್ಲ ಅಷ್ಟು. ಅಟ್ಲೀಸ್ಟ್ ಫುಟಿಂಗ್ ಹಾಕೊಂಡ್ಬಿಟ್ವಿ ಅಂದರೆ ನೆಕ್ಸ್ಟ್ ಡೇ ನಮ್ಗೆ ಯಾವುದು ಟೆನ್ಷನ್ ಇರಲ್ಲ. ಫೈನಲಿ ಇಲ್ಲಿಂದ ಹೊಂಟ್ವಿ. ಇನ್ನು ಬೋರ್ ಪ್ರೊಸೆಸ್ ನಡೀತಾ ಇದೆ. ಅಲ್ಲಿ ಇನ್ನೊಂದು ಸೈಟಿಂದ ಕೂಡ ಪೂಜೆ ಆಗಿದೆ ಅಲ್ಲಿ, ಬಟ್ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿಗೂ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿ ಹೋಗಬೇಕು. ಸೊ ಈ ಸೈಟಿಂದ ಈಗ ಹೋಗ್ತಾ ಇದ್ದೀವಿ. ಆ ಸೈಟ್ ಕೆಲಸ ಮುಗಿಸ್ಕೊಂಡು ಈಗ ಇಲ್ಲಿ ಇನ್ನೊಂದು ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಇತ್ತು ಈ ಸೈಟಲ್ಲಿ. ಸೊ ಗ್ರೌಂಡ್ ಫ್ಲೋರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಸೊ ಇವರು ಕೂಡ ಕೆಳಗಡೆ ಪೂಜೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಏನು ಎಕ್ಸ್ಟೆನ್ಷನ್ ಬಿಟ್ಟಿರ್ತಾರಲ್ಲ ಅದನ್ನ ರಿಮೂವಲ್ ನಡೆಸ್ತಾ ಇದ್ದೀವಿ. ಸೊ ಈ ರೀತಿ ಎಲ್ಲ ಕಾಲಮ್ಸ್ನು ಬಿಡಿಸ್ಕೋಬೇಕು ನಾವು. ಫಸ್ಟು ಇನ್ಶಿಯಲಿ ಎಲ್ಲ ಕಾಲಮ್ಸು ಬಿಡಿಸ್ಕೊಂಡು ಆನಂತರ ಇದನ್ನು ತೊಗೊಂಡು ಹೋಗ್ಬೇಕು. ಇಲ್ಲಿ ಎಕ್ಸಿಸ್ಟಿಂಗ್ ಮನೆಗೆ ಪ್ಲಂಬಿಂಗ್ ವರ್ಕ್ ಇದೆ. ಫಸ್ಟ್ ಫ್ಲೋರಲ್ಲಿ ಮನೆ ಕಟ್ಟೋದೇ ಕಷ್ಟ. ಖಾಲಿ ಓಪನ್ ಸೈಟಲ್ಲಿ ಆರಾಮಾಗಿ ಕಟ್ಕೊಂಡ್ಬಿಡ್ಬೋದು. ಈಗ ನೋಡ್ರಿ, ಇದು ಟಾಟಾ ಪ್ಲೇ ಇವ್ರದ್ದು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಸ್ಕೋಬೇಕು ಇವರು. ಆಮೇಲೆ ಸಿಂಟೆಕ್ಸ್ ಎಲ್ಲ ಕಂಪ್ಲೀಟ್ ಬೇರೆ ಕಡೆ ಹೋಗ್ಬೇಕು. ಅದ್ರದ್ದು ಲೈನು ಮತ್ತು ಸಪ್ರೇಟಾಗಿ ತೊಗೊಂಬರ್ಬೇಕು. ಇಲ್ಲೆಲ್ಲ ಓಪನ್ ಮಾಡಬೇಕು.
ಈಗ ನಡೀತಾ ಇದೆ. ಸೋಲಾರ್ ಕೂಡ ಶಿಫ್ಟಿಂಗ್ ಆಗಬೇಕು. ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಸೋಲಾರ್ ನೋಡ್ತಿರ್ಬೋದು ನೀವು, ಒಳಗಡೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಪೂರ್ತಿ ಪೈಪ್ಲೈನ್. ಸೊ ಈಗ ಇದಕ್ಕೆ ಮತ್ತೆ ಒಂದು ಟೆಂಪ್ರವರಿ ಮತ್ತೆ ಇನ್ನೊಂದು ನಾವು ಇದನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಟೆಂಪ್ರವರಿ ಎಲ್ಲ ಪ್ಲಂಬಿಂಗ್ ಕನೆಕ್ಷನ್ಸ್ ಮಾಡಿಸ್ಬೇಕೆಲ್ಲ. ಸೊ ಈ ಟೆಂಪ್ರವರಿ ಪ್ಲಂಬಿಂಗ್ ಕನೆಕ್ಷನ್ಸ್ ಮಾಡಿಸಿ ಅಂದರೆ ರನ್ನಿಂಗ್ ಇರೋ ಮನೆಗೆ ಏನು ಸಮಸ್ಯೆ ಆಗಬಾರ್ದಲ್ಲ, ಸೊ ಅದಕ್ಕೆ ರನ್ನಿಂಗ್ ಎಲ್ಲ ಪ್ರಾಪರಾಗಿ ಮಾಡ್ಕೊಟ್ಟು ಮೇಲ್ಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಕಳ್ಸಿರ್ತೀನಿ, ಬಂದ್ರೆ ಮೇಲೆಲ್ಲ ತೋರಿಸ್ರಿ. ಉಷ್ಟು ಇವೆರಡು ಲೈನ್ ಇಲ್ಲಿ ಒಳಗೆ ಹೋಗ್ಯಾವು, ನಾನು ಅದು ಹೇಳ್ತೀನಿ ಫೋನ್ ಮಾಡಿ. ಸರಿ ಮಂಜು, ಮುಗಿಸ್ಕೊಂಡು ನೀನು. ಹಾಂ, ಇವತ್ತು ಅಕ್ಕತ್ತ ಸಂಜೆ ಒಳಗೆ, ನಾಳೆನಾ? ಸರಿ ಆಯ್ತು, ಮುಗಿಸ ಹಂಗಿದ್ರೆ. ಸೊ ಇಲ್ಲಿದು ವರ್ಕ್ ಇನಿಷಿಯೇಟ್ ಮಾಡಿಕೊಂಡು ಆ್ಯಕ್ಚುಲಿ ಇಲ್ಲಿ ಕೊಡಿ, ಇಲ್ಲಿ ಇನ್ನೊಂದು, ನೀವು ಸಾಕಷ್ಟು ಜನ, ಒಂದು ಸೆಕೆಂಡು ಇಲ್ಲಿ ಗ್ಯಾಪ್ ಇದೆ, ಹುಷಾರಾಗಿ ದಾಟಬೇಕು. ನೀವು ಸಾಕಷ್ಟು ಜನ ಡೈಲಿ ಲಾಗ್ ಮಾಡಿರಿ ಅಂತ ಹೇಳ್ತಿದ್ರಲ್ಲ, ಬಟ್ ಇದು ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು. ನಮ್ಮದು ಸ್ವಲ್ಪ ಬ್ಯುಸಿ ಶೆಡ್ಯೂಲು ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಬೇರೆ ಸೈಟ್ಸಿಗೂ ಹೋಗಬೇಕು. ಡೈಲಿ ಲಾಗ್ಸ್ ಅಂದರೆ ನಮ್ದು ಇದೇ ಇರುತ್ತೆ ನೋಡ್ರಿ, ಸೈಟ್ ವರ್ಕು, ಲೇಬರ್ಸು, ಮಾರ್ಕಿಂಗ್ಸು, ಅದು ಇದು ಕೆಲಸ ಬರೀ ಇಷ್ಟೇ ಆಗುತ್ತೆ. ಪಾಪ ಪೂಜೆಗೆ ಇಲ್ಲಿ ಬರೋದು ಲೇಟ್ ಆಯಿತು. ಟೆನ್ಷನ್ ತಗೊಂತೀವಿ ಲೇಬರ್ದು, ಅದು ಇದು ನಿಮಗೂ ಟೆನ್ಷನ್ ಕೊಡ್ಬೇಕಾಗತ್ತೆ. ಡೈಲಿ ಲಾಗ್ ಮಾಡಿದ್ರೆ ನಿಮಗೂ ಟೆನ್ಷನ್ ಆಗುತ್ತೆ. ಅಯ್ಯೋ ವರ್ಕ್ ಆಗ್ತತೆ ಎಲ್ಲ ಇವ್ರದ್ದು ನೋಡ್ರಿ. ಪಾಪ ಅವರು ಸ್ವೀಟ್ ಬಾಕ್ಸು ಕೊಟ್ಟರು, ಪೂಜೆಗೆ ಲೇಟ್ ಆಯ್ತು ನಾವು ಬರೋದು. ಈಗ ಇಲ್ಲಿಂದ ಡೈಲಿ ಲಾಗ್ಸ್ ಇನ್ ಕೇಸ್ ಮಾಡಿದರೆ ಈ ರೀತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಅಷ್ಟೇ ಕಮೆಂಟಲ್ಲಿ ತಿಳಿಸಿ, ನೋಡೋಣ, ಆದರೆ ಮಾಡೋಣ. ಬಟ್ ಏನಾಗುತ್ತೆ ರೀ, ರೆಗ್ಯುಲರ್ ಆಗಿ ಮಾಡೋಕ್ಕೆ ಮಾಡೋದು ಹೆಂಗಿದ್ರೆ ವರ್ಕ್ ಮಾಡ್ತೀವಿ, ಅದ್ರ ಜೊತೆಗೆ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಮಾಡೋದು ನಮ್ಗೇನು ಇಶ್ಯೂ ಆಗಲಿಕ್ಕಿಲ್ಲ. ಬಟ್ ಸ್ಟಿಲ್ ಅದನ್ನ ಕೂತು ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಒಂದು ಡ್ರಾಯಿಂಗ್ಸ್ ವರ್ಕು ಪ್ಲಸ್ ಲ್ಯಾಪ್ಟಾಪ್ ವರ್ಕ್ಸೇ ತುಂಬ ಜಾಸ್ತಿ ಇದ್ದೇ ಇರ್ತವೆ ರೆಗ್ಯುಲರ್ ಆಗಿ. ಅವ್ನು ಮಾಡಿಕೊಂಡು ಅದಕ್ಕೂ ಟೈಮ್ ಕೊಡಬೇಕು. ನೋಡಿದಿಲ್ಲ ನೆನ್ನೆ ರೀಲಲ್ಲಿ ನೋಡಿರ್ಬೇಕು ನೀವು, ಫ್ಯಾಮಿಲಿಗೂ ಟೈಮ್ ಕೊಡಬೇಕು. ಆಮೇಲೆ ಇವನ್ನೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗ್ಬೋದು ಪ್ರಾಕ್ಟಿಕಲಿ. ಬಟ್ ಇದು ನೀವು ಡೈಲಿ ಲಾಗ್ಸ್ ಕೇಳಿದ್ರಲ್ಲ, ಈ ರೀತಿ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಅನ್ಸುತ್ತಾ ಅಥವಾ ನೋಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ಮಾಡೋ ಪ್ರಯತ್ನ ಮಾಡ್ತೀವಿ. ಡೈಲಿ ಆಗದೆ ಇದ್ರು ಸಾಧ್ಯವಾದಾಗೆಲ್ಲ 100% ಮಾಡೋದಕ್ಕೆ ಅಂತೂ ಪ್ರಯತ್ನ ಸಾಧ್ಯ. ಡೈಲಿ ಮೋಸ್ಟ್ ಪ್ರಾಬ್ಲಿ ಡೌಟು, ಬಟ್ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಬಹುದು. ಓಕೆ, ಮತ್ತೆ ಸಿಗ್ತೀನಿ. ಬಟ್ ಅಪಾರ್ಟ್ ಫ್ರಮ್ ಇದು ಡೈಲಿ ಲಾಗ್ಸ್, ಸೈಟ್ ಲಾಗ್ಸ್, ಫ್ಯಾಮಿಲಿ ಲಾಗ್ಸ್ ಅದಂತೂ ಖಂಡಿತ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ ಫ್ಯಾಮಿಲಿಗೋಸ್ಕರ, ಯಾಕಂದ್ರೆ ಟೈಮ್ ಕೊಡ್ತೀವಲ್ಲ. ನಮಗೂ ನೋಡಿರ್ಬೋದು ನೀವು, ಮೆಜಾರಿಟಿ ನಾವು ಬರೀ ಇದೆ ವರ್ಕಲ್ಲೇ ಇರ್ತೀವಿ. ಮನೇಲಿ ಹೋದ್ರು ವರ್ಕ್ ಬಗ್ಗೆ, ಹೊರಗಡೆ ಇದ್ರು ವರ್ಕ್ ಬಗ್ಗೆ. ನಮಗೂ ಇದು ಫ್ಯಾಮಿಲಿ ಲಾಗ್ ಮಾಡೋದ್ರಿಂದ ನಮಗೂ ಒಂದು ಅಟ್ಲೀಸ್ಟ್ ದಿನಲ್ಲಿ ಒಂದು 1/2 hour ಆದ್ರೂ ಒಂದು ಸ್ವಲ್ಪ ನನಗೆ ಆ ಡಿಫರೆನ್ಸ್ ಅನಿಸ್ತಿದೆ. ಯಾಕಂದ್ರೆ ಮೆಂಟಲಿ ನಿಮಗೆ ಬ್ಯಾಕ್ ಆಫ್ ದಿ ಮೈಂಡ್ ಯಾವಾಗ್ಲೂ ವರ್ಕ್ ಬಗ್ಗೆ ಇನ್ನು ಮೆಟೀರಿಯಲ್ ಹೋಗಿಲ್ಲ, ಅಲ್ಲಾಯ್ತು, ಇಲ್ಲಿ ಇವ್ನ್ ಬಂದಿಲ್ಲ, ಅವ್ನ್ ಲೇಬರ್ ಕೈ ಕೊಟ್ಟ, ಬರೀ ಇದ್ರಲ್ಲೇ ಇರ್ತಿದ್ವಿ. ಇದನ್ನ ಒಂದ್ ಸ್ವಲ್ಪ ಮಾಡಿದಾಗ ಅಟ್ಲೀಸ್ಟ್ ಒಂದು 1/2 hour, ಒಂದು 40 minutes ಒಂದ್ ಸ್ವಲ್ಪ ಮೈಂಡ್ ಫ್ರೀ ಆಗ್ತಾ ಇದೆ. ಅಟ್ಲೀಸ್ಟ್ ನಾವು ನಮ್ಗೆ ನಿಮ್ ಕಡೆಯಿಂದ ಬರ್ತಾ ಇರೋ ರೆಸ್ಪಾನ್ಸಿಗೆ, ಅಂದ್ರೆ ಏನೋ ಕಮೆಂಟ್ಸ್ ಮೂಲಕ ಆಯ್ತು, ಮೆಸೇಜ್ ಮೂಲಕ ಆಯ್ತು, ಏನ್ ಮಾಡ್ತಾ ಇದಿರಲ್ಲ, ಸೊ ಅದರಿಂದ ನಮ್ಗೆ ನಾವು ಇನ್ನೂ ಸ್ವಲ್ಪ ಏನೋ ಹೌದು ಬಿಡಪ್ಪ ಅವ್ರ ಜೊತೆ ನಾವು ಟಚ್ ಅಲ್ಲಿ ಇದೀವಿ ಅನ್ನೋ ಫೀಲ್ ಬರ್ತಾ ಇದೆ. ನಮಗೂ ಔಟ್ ಆಫ್ ದ ಏನೋ ವರ್ಕ್ ಬಗ್ಗೆ ಏನೋ ಬೇರೆ ಫೀಲ್ ಬರ್ತಾ ಇದೆ. ಸೊ ಖಂಡಿತ ಅದನ್ನಂತರೂ ಕಂಟಿನ್ಯೂ ಮಾಡ್ತೀವಿ. ಸೊ ನೋಡೋಣ, ಡೈಲಿ ಲಾಗ್ಸ್ ಆಯ್ತು ಅಂದ್ರೆ ಡೈಲಿ ಲಾಗ್ಸ್ ನ ಏನ್ ಅನ್ಕೊಂಡಿದೀವಿ, ನಮ್ಮ ನೋಡೋಣ ಕಣ್ಣುಗಳಿಗೆ ಹೇಳಿದ್ರೆ ಅವ್ರು ಮಾಡ್ಲಿ ಮನೆಯಲ್ಲಿ ಡೈಲಿ ಲಾಗ್ಸ್ ವಿತ್ ಲಿಟಲ್ ಬಿಟ್ ಆಫ್ ಸಿವಿಲ್ ಇನ್ಸೈಟ್ಸ್. ಅಷ್ಟೇ. ಓಕೆ, ಬನ್ನಿ ಈಗ ಇದ್ರ ಪೂಜೆ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಸಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಇನ್ನೊಂದು ಸೈಟ್ ವಿಸಿಟ್ ಇದೆ, ಅಲ್ಲೂ ಬ್ಲಾಕ್ ವರ್ಕ್ ಮಾಡ್ಕೊತಾ ಇದ್ದಾರೆ. ಅಲ್ಲೂ ಹೋಗಿ ಏನೇನಾಗುತ್ತೆ ನೋಡೋಣ. ಆಗಲೇ ಟೈಮ್ 12 ಗಂಟೆ ಆಯಿತು. 12:15 ಗುಂಡನ್ನು ಕರ್ಕೊಂಡು ಹೋಗ್ಬೇಕು. ಇಲ್ಲ ಗುಂಡನ್ನು ಕರ್ಕೊಂಡೇ ಹೋಗ್ಬಿಡೋಣ ಸೈಟಿಗೆ ಅಂದವೆ. ಅಷ್ಟೇ ಮಾಡೋಣ, ಅವನು ಕರ್ಕೊಂಡು ಅಲ್ಲೇ ಆಯ್ತು ಹೆಂಗಿದ್ರು ಅಂದಿವೆ. ಆಯ್ತು, ಹಂಗೆ ಮಾಡೋಣ ತಗೋ. ಓಕೆ ಬನ್ನಿ ಈಗ ಗುಂಡನ್ನು ಕರ್ಕೊಂಡು. ಸೊ ಇಲ್ಲಿಂದ ಫ್ಯಾಮಿಲಿ ಲಾಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಫ್ಯಾಮಿಲಿ ಲಾಗ್ ಇದೆ. ಈಗ ಗುಂಡನ್ನ ಸ್ಕೂಲಲ್ಲಿ ಪಿಕ್ ಮಾಡ್ಕೊಂಡು ಅವ್ನು ಕರ್ಕೊಂಡು ಹೋಗೋಣ. ಹೆಂಗ್ ಹೋಗ್ಲಿ, ವಿದ್ಯಾನಗರ ಮೇಲೆ ಇಲ್ಲಿ ಲೆಫ್ಟ್ ತಗೊಂಡು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಅಂದಿವೆ ಅದೊಂದು ಆ್ಯಕ್ಚುಲಿ ಒಂದು ಡ್ರಾಯಿಂಗ್ ಪ್ರಿಂಟ್ಔಟ್ ತಗೊಳ್ಳೋಣ ಅಂತ ನೋಡ್ತಿದ್ರೆ ಅವ್ರದ್ದು ಮೆಸೇಜ್ ಬಂದಿದೆ ನೋಡಿ ನಮ್ಮ ಕ್ಲೈಂಟ್ದು. ಅಂದರೆ ಹ್ಯಾವ್ ಸಮ್ ಚೇಂಜಸ್ ಇನ್ ಎಕ್ಸಿಸ್ಟಿಂಗ್ ಪ್ಲಾನ್ ಸರ್, ಕ್ಯಾನ್ ವಿ ಮೀಟ್ ಆ್ಯಂಡ್ ಡಿಸ್ಕಸ್ ಟುಡೇ ಇಟ್ ಸೆಲ್ಫ್ ಅಂತ. ಸೊ ಸಡನ್ನಾಗಿ ನಮ್ದೊಂದು ಶೆಡ್ಯೂಲ್ ಫಿಕ್ಸ್ ಆಯಿತು. ಈಗ ಅವ್ರಿಗೂ ಟೈಮ್ ಕೊಡಬೇಕು. ಮಧ್ಯಾಹ್ನ ನೋಡೋಣ ಯಾವಾಗ ಫ್ರೀ ಇರುತ್ತೆ ನೋಡಿ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ.
ಯಾಕಂದ್ರೆ ಪ್ಲಾನ್ ಫೈನಲೈಸೇಷನ್ ಇಂಪಾರ್ಟೆಂಟ್. ನಾವು ಪ್ರಿಂಟ್ಔಟ್ ತಗೊಂಬರಲ್ಲ? ಪ್ರಿಂಟ್ಔಟ್ ತೆಗ್ಸ್ಕೊಂಬ, ಪ್ಲಾನ್ ಪ್ರಿಂಟ್ಔಟ್ ತೆಗ್ಸ್ಕೊಂಬಂದು ಓಕೆ ತೆಗ್ಸ್ಕೊಂಬ. ನೋಡ್ರಿ ಹಿಂಗಿರುತ್ತೆ ಸಡನ್ನಾಗಿ ಚೇಂಜಸ್. ನಮ್ದು ಒಂದು ಡೆಫಿನೆಟ್ ಪ್ಲಾನ್ ಅನ್ನೋದೇ ಇರಲ್ಲ. ಪಾಪುನ್ ಕರ್ಕೊಂಡು ಬರೋದು ನನ್ನ ವೈಫಿಗೆ ಗೊತ್ತಿಲ್ಲ, ಅವಳಿಗೂ ಅದನ್ನ ಹೇಳಿ ಹಂಗೆ ಊಟಕ್ಕೆ ಏನು ಮಾಡಿದಾಳೆ ಅಂತ ಕೇಳ್ಕೊಳ್ಳೋಣ ಬನ್ನಿ. ಏನಂತಾರೆ ನೋಡೋಣ ಮೇಡಮ್. ಅವಳಿಗೆ ಹೇಳಿಲ್ಲ ವಿಡಿಯೋ ಮಾಡಿ. ಕೆಲಸ ಎಲ್ಲ ಮುಗ್ದಿರುತ್ತೆ, ಪಾತ್ರೆ ಎಲ್ಲ ತೊಳೆದಿರ್ತಾರೆ, ಅವರ ಅಕ್ಕಗೋ ತಂಗಿಗ ಕಾಲ್ ಮಾಡಿ ಮಾತಾಡ್ತಿರ್ತಾರೆ. ಇಷ್ಟೇ ನೋಡಿ. ಮಾಡ್ತಾಳೆ, ರಿಸೀವ್ ಮಾಡೋಣ. ಹಲೋ, ಏನವ ಕೆಲಸ ಮುಗ್ದೈತಿ, ಯಾರದ ಜೊತೆ ಮಾತಾಡ್ಕಂತ ಕೂತಿಯ? ಪಾತ್ರೆ ತೊಳಕತಿ? ಸಿಕ್ಕ್ರ ಇಲ್ಲ ಯಾರಾದ್ರು? ಹೌದಾ, ಓಕೆ ಸರಿ. ಪಾಪುನ ಕರ್ಕೊಂಡು ಬರ್ತೀವಿ ಹಂಗೆ. ಪಾಪುನ್ ಕರ್ಕೊಂಡು ಅಲ್ಲೇ ಒಂದು ಸಪ್ತಗಿರಿಗೆ ಅಲ್ಲೇ ಸೈಟ್ಗೂ ಹೋಗೋದೈತಿ. ಸೈಟಿಗೆ ಹೋಗಿ ಬರ್ತೀನಿ. ಏನ್ ಮಾಡಿ ಊಟ ಅಡಿಗೆ? ಕಡ್ಲೆಕಾಳು ಸುಳಿ. ಓಕೆ, ಮತ್ತೆ ಚಪಾತಿ, ಇದು ಟೊಮೆಟೊಕಾಯಿ ಚಟ್ನಿ ಐತಿ, ಮತ್ತೆ ಬೀಟ್ರೂಟ್ ಪಲ್ಯ ಮಾಡೀನಿ. ಚಪಾತಿ, ಟೊಮೆಟೊಕಾಯಿ ಚಟ್ನಿ, ಬೀಟ್ರೂಟ್ ಪಲ್ಯ. ಓಕೆ, ಮತ್ತೆ ಅನ್ನ ನುಗ್ಗಿಕಾಯಿ ಸಾರು. ಅನ್ನ ನುಗ್ಗಿಕಾಯಿ ಸಾರು. ಸೂಪರ್. ಸರಿ. ಚಪಾತಿ ಎಣ್ಣೆ ಹಚ್ಚಲಾರ್ದು ಮಾಡಿಟ್ಟಿನಿ. ಎಣ್ಣೆ ಹಾಕ್ಬೇಡ ಚಪಾತಿಗೆ. ಓಕೆ, ಹಾಕಿಲ್ಲ, ಹಂಗೆ ಮಾಡಿಟ್ಟಿನಿ ಅದಕ್ಕೆ. ಓಕೆ ಓಕೆ ಸರಿ. ಮತ್ತೇನಾದ್ರು ಬೇಕಾ? ಸಾಕಾ? ಮತ್ತೆ ಇದು ಬೇಕಿತ್ತು, ಯಾವ್ದು? ಪನ್ನೀರ್ ರೋಲ್. ಪನ್ನೀರ್ ರೋಲ್ ರಾತ್ರಿ. ಪನ್ನೀರ್ ರೋಲ್ ರಾತ್ರಿನಾ? ಓಕೆ ಓಕೆ ಸರಿ ಆಯ್ತು. ಆಯ್ತಂಗಿದ್ರೆ ಪಾಪನ್ ಕರ್ಕೊಂಡ್ ಬರ್ತೀರಾ? ಪಾಪನ್ ಕರ್ಕೊಂಡ್ ಬರ್ತೀನಿ. ಆಯ್ತು. ಓಕೆ ಸರಿ. ಹೇಳ್ಬರ್ರಿ ಮಿಸ್ಸಿಗೆ. ಸರಿ ಆಯ್ತು. ಏನ್ ಹೇಳ್ಬೇಕು ಹೇಳು? ಅಲ್ಲ, ಸುಮ್ನಿದ್ನ ಹೆಂಗೆ ಅಂತ ಹೇಳಿ. ಹಾ. ಅವ್ನ್ ಬೆಳಗ್ಗೆ ಅಂತೂ ಸುಮ್ನಿದ್ದ, ಇವತ್ ಚೆನ್ನಾಗ್ ಹೋಗ್ಯಾನ ಅದಕ್ಕೆ. ಓಕೆ, ಸರಿ ಆಯ್ತು. ಹೋಮ್ವರ್ಕ್ ಕೊಟ್ಟಿದ್ ನಿನ್ನೆ ಬುಕ್ ನೋಡಾರಿಲ್ಲ, ಅದೊಂದ್ ನೋಡ್ಬೇಕು. ಆಯ್ತು ಬಾರಿ ಫುಲ್ ದೊಡ್ಡ ಹೋಮ್ವರ್ಕ್ ಒಂದು. ಮತ್ ಹುಡುಗ್ ಮಾಡೈತ್ ಅದ್ನ ಹೇಳ ನೀನು. ಆಯ್ತು ಬಿಡಮ್ಮ. ಸರಿ ಆಯ್ತು ತಗ. ಬಂದ್ ಅರವಿಂದ್ ಬಂದ್ ನೀವ್ ಬೇಗ ಹೋಗ್ಬೇಡ್ರಿ ಒಳಗಡೆ. ಇಲ್ಲ ಹೊರಗಡೆ ನಿಂತೀನಿ, 12:30 ಆದ್ಮೇಲೆ ಹೋಗ್ತೀನಿ. ದೂರ ನಿಲ್, ಯಾಕಂದ್ರೆ ನಿನ್ನೆ ಅಲ್ಲಿ ಸೈಡ್ ನಿಂತಿದ್ರು ನನ್ ಡ್ರೆಸ್ ಕಾಣಿಸಿ ಅಳಕಾಕ್ಬಿಟ್ಟ ಅವನು. ಹೌದಾ? ಸರಿ. ಅದಕ್ಕೆ ಈ ಕಡೆ ಅಂಗಡಿ ಐತಲ್ಲ ಶಾಪ್ ಪಕ್ಕಕ್ಕೆ, ಈ ಕಡೆ ದೂರ ನಿಲ್ರಿ. ಓಕೆ ಓಕೆ ಸರಿ. ಆಯ್ತು ಬಾಯ್. ಆಯ್ತು ತಗೋ, ಸರಿ ಬಾಯ್. ಬಾಯ್ ಬಾಯ್. ಪಾಪ ಮನೆಯಲ್ಲಿ ನಮ್ಮ ತಮ್ಮನ ವೈಫ್, ನನ್ನ ಸೊಸೆನೂ ಇಲ್ಲ, ಊರಿಗೆ ಹೋಗಿದ್ದಾಳೆ. ಊರಿಗಲ್ಲ ಸಾರಿ, ತವ್ರ ಮನೆಗೆ. ಅವ್ರ ತವ್ರ ಮನೆ ಎಲ್ಲ ಇಲ್ಲೇ ಒಂದೇ ಕಡೆ. ಹಿಡ್ಕ ಬಂದ ತಮ್ಮನು. ಪ್ರಿಂಟ್ ತಗೊಂಡೇನು? ನಾವು ಅಮ್ಮನೂ ಇಲ್ಲ, ಅವರು ತವ್ರ ಮನೆಗೆ ಹೋಗಿದ್ದಾರೆ. ಬರ್ತಿರ್ಬೇಕೇನಮ್ಮ? ಇವತ್ತು ಬರ್ತಿರ್ಬೇಕೇನಪ್ಪ. ಹೌದು, ಎಲ್ಲದಾರು ಕೇಳು. ಅವರು ಪಿಕ್ ಮಾಡ್ಕೊಂಡು ಹೋಗ್ಬಿಡ್ತಿತ್ತು ಅವ್ರು. ಇಲ್ಲಿ ನೋಡಂತೇಳಿ ಸೈಡ್ ಹಾಕ್ತೀನಿ, ಕೇಳು. ಈಗ ನಮ್ಮ ರಿಶು ಸ್ಕೂಲ್ ಹತ್ರನೇ ಇದ್ದೀವಿ. ಇಲ್ಲೇ ಆಲ್ಮೋಸ್ಟ್ 100 ಮೀಟರ್ಸ್ ಕೂಡ ಇಲ್ಲ. ಒಂದು 20 ಮಿನಿಟ್ಸ್ ಬೇಗನೆ ಬಂದಿದ್ದೀವಿ. ಸುಮ್ಮನೆ ನಾವು ಬೇಗ ಅಲ್ಲೋಗಿ ನಿಂತೀವಿ ಅಂದ್ರೆ ನಮ್ಮ ವಾಯ್ಸ್ ಕೇಳ್ತು ಅಂದ್ರೆ ಆಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ನಮಗೆ ನೋಡಿದ್ರೆ 20 ಫೋನ್ ಬರ್ತಾವೆ ಬರೀ. ಅದಕ್ಕೆ ಇಲ್ಲೇ ನಮ್ಮ ಅಣ್ಣಂದು ಕ್ಲಿನಿಕ್ ಇದೆ, ಡೆಂಟಿಸ್ಟ್. ನಮ್ಮ ಅಣ್ಣ ಸ್ಮೈಲ್ ಕ್ರಾಫ್ಟ್ ಅಂತ ಹುಬ್ಳಿಯಲ್ಲಿ ಫುಲ್ ಆರ್ಥೋ ಡೆಂಟಿಸ್ಟ್. ಈ ಅವ್ರು ಇನ್ನೂ ಭಾಳ ಸ್ಪೆಷಲೈಸೇಷನ್ ಎಲ್ಲ ಮಾಡ್ತಾರಪ್ಪ ಅಲ್ಲಿಂದ. ಇದೆ ನೋಡ್ರಿ ಕ್ಲಿನಿಕ್ಕು. ಅಲ್ಲೇ ಹಂಗೆ ಬಂದು ಫ್ರೀ ಇದ್ರೆ ಬೆಟ್ಟಾಗಿ ಹೋಗೋಣ ಒಂದು 5 ನಿಮಿಷ ಅಂತ ಅಷ್ಟೇ. ನಮ್ಮ ಅಣ್ಣ ಕ್ಲಿನಿಕ್ಕಿಂದ ಡೆಂಟಿಸ್ಟ್. ಇವರು ನಮ್ಮಣ್ಣ ಪ್ರಮೋದ್ ಅಣ್ಣ ಅಂತ. ಇಲ್ಲೇ ನಮ್ಮ ಪಾಪು ಸ್ಕೂಲ್ ಇಲ್ಲೇ ಇದೆ, ರಿದಮ್ ಕಿಡ್ಸ್. ಇಲ್ಲೇ ಹೊರಗೆ ತೋರಿಸಿದ್ವಲ್ಲ ಸ್ಮೈಲ್ ಕ್ರಾಫ್ಟ್, ಇವ್ರದೇ. ಸೊ ಇಲ್ಲೇ ಒಂದು ಸ್ವಲ್ಪ 10 ನಿಮಿಷ ಕಾಫಿ ಕುಡಿದು ಚಿಟ್ ಚಾಟ್ ಮಾಡಿ ಈಗ ಮತ್ತೆ ರಿಶನ್ ಕರ್ಕೊಂಡ್ಬರಕ್ಕೆ ಹೊಂಟಿದ್ದೀವಿ. ಒಂದು ಎಷ್ಟು ಯಾಕ? ಬಾ ಇಲ್ಲ ಬಾ ಇಲ್ಲ ಅಳ್ಬಾರ್ದು ಪೂಜಿ, ಅಳ್ಬಾರ್ದು ಅಂತ ಹೇಳಿಲ್ಲ. ಇಲ್ಲೇ ಹೊರಗೆ ಇದ್ದೆ, ಅಳ್ಬಾರ್ದು. ಆಗ್ಲೇ ಯಾರಾದ್ರೂ ಪೇರೆಂಟ್ಸ್ ಫಸ್ಟ್ ಕರ್ಕೊಂಬರಕ್ ಬಂದ್ರೆ ಅಳಕ್ ನಿಂತು ಬಿಟ್ಟಿರ್ತಾನೆ. ಅಳ್ತಿ ಇನ್ನೊಂದ್ಸಲಿ ಅಳ್ತಿ ಡೀಲ್ ಮಾಡಿ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಮಾಡ್ಕೊಂತ ಬರ್ತಿ. ಹಾಯ್ ಮಾಡಿ ಎಲ್ಲರಿಗೂ. ನಿನ್ ಚಪ್ಪಲಿ ಎಲ್ಲ ಐತೆ? ಗುಂಡಣ್ಣ ಅಲ್ಲಿ ದೊಡ್ಡಪ್ಪ ಕರೆಕದ ನೋಡಿ, ದೊಡ್ಡಪ್ಪನ ಹತ್ರ ಹೋಗೋಣ. ಪ್ರಮೋದ್ ದೊಡ್ಡಪ್ಪಾಜಿ ಹತ್ರ ಹೋಗಿ ಆಮೇಲೆ ಇದಕ್ಕೆ ಹೋಗೋಣ. ಈಗ ನೋಡ್ರಿ, ನಮ್ಮ ಸ್ಕೂಲ್ ಟೈಮಲ್ಲೂ ನಾವು ಬೆನ್ನಿಗೆ ಬ್ಯಾಗ್ ಹಾಕೊಂಡ್ ಬರ್ತಿದ್ವಿ.
ನಮ್ಮ ಮಕ್ಕಳ ಟೈಮಿಗೂ ನಾವೇ ಬೆನ್ನಿಗೆ ಬ್ಯಾಗ್ ಹಾಕೊಂಡ್ ಬರ್ಬೇಕು, ಹಂಗಾಗೈತಿ ಈಗ ಪರಿಸ್ಥಿತಿ. ಯಾಕ ಹೋಗೋಣ, ಅವ್ರು ಚಾಕ್ಲೇಟ್ ತರ್ತಾರೆ ನಿಮ್ಗೆ. ಏನ್ ರಿಷು? ಆಯ್ತು ಬ್ಯಾಡ್ ನಡಿ. ನಾವ್ ಹೊರಗ್ ಕಟ್ಟಿ ಮೇಲೆ ಕುಂತಿದ್ವಿ, ನಿನ್ ಸ್ಕೂಲಿಗೆ ಬಿಟ್ಮೇಲೆ ನಾವ್ ಅಲ್ಲೇ ನಿಂತಿರ್ತೀವಿ. ನಿನ್ ಸ್ಕೂಲ್ ಮುಗಿದ್ಮೇಲೆ ಇದ್ ಕರ್ಕೊಂಡು ಹೋಗ್ತೀವಿ. ಡೈಲಿ ಹಿಂಗ್ ಹೇಳ್ಬೇಕು ಇವನಿಗೆ. ಕೇಳ್ತಾನೆ ಎಲ್ಲಿದ್ರಿ ಎಲ್ಲಿ ಏನು ಪೂಜೆ ನೀನ್ ಬಿಟ್ಟು ಹೋಗಿಲ್ಲ ಬಂಗಾರಿ. ನಿನ್ ಯಾಕೆ ಬಿಟ್ಟು ಹೋಗಿವಿ ನಾವು? ನೀನ್ ಬಿಟ್ಟು ಹೋಗಿಲ್ಲಪ್ಪ. ಬಿಟ್ಟು ಹೋಗಲ್ಲ ನಿನ್ನ, ಬಿಟ್ಟು ಹೋಗಲ್ಲ. ಅಲ್ಲೇ ಹೊರಗೆ ಮಮ್ಮು ಖಾಲಿ ಮಾಡಿದಿ ಬಾಕ್ಸ್. ಏನ್ ತಿಂದಿಯಪ್ಪ ಇವತ್ತು? ಅರ್ಧ ತಿಂದಿ. ಏನ್ ತಿಂದಿ ಅರ್ಧ? ಇಡ್ಲಿ ತಿಂದಿ ಮಾಡ್ಕೊಟ್ಟಿದ್ರ? ಚೋಟು ಇಡ್ಲಿ ಹಾಕಿತ್ತು ಇವತ್ತು ರಿಷು ಬಾಕ್ಸಿಗೆ. ಮತ್ತಿನ್ನೇನು? ಸಾಂಬಾರು. ಓಕೆ, ಮತ್ತೇನ್ ತಿಂದಿ? ಸೊ ಈಗ ರಿಷು ಗುಂಡಣ್ಣನು ಕರ್ಕೊಂಡ್ವಿ. ರಿಷು ಗುಂಡಣ್ಣನು ಕರ್ಕೊಂಡು ಇಲ್ಲೇ ಆನ್ ದಿ ವೇ ನಮ್ದು ಒಂದು ಸೈಟ್ ಇದೆ. ಸೊ ನಮ್ಮ ಅಲ್ಲೇನ್ ಜಾಸ್ತಿ ಹೊತ್ತು ಕೆಲಸ ಇಲ್ಲ, ಬೇಗ ಇದನ್ನ ನೋಡ್ಕೊಂಡ್ ಬರೋದು. ಸೀನಿಯರ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಮರಿ ಇಂಜಿನಿಯರ್ ಎಲ್ಲರೂ ಹೋಗ್ತಿರೋದು ಈ ಸೈಟಿಗೆ. ಸೊ ಈಗ ರಿಷನ್ ಸ್ಕೂಲಿಂದ ಕರ್ಕೊಂಡ್ ಬರೋ ಕ್ವಾಲಿಟಿ ಚೆಕ್ ಎಲ್ಲ ಅವನೇ ಮಾಡಿ ಹೇಳೋದು. ರಿಷನ್ ಎಲ್ಲ ಕ್ವಾಲಿಟಿ ಏನೇ ಇದ್ರು ಇವನ್ನೇ ಕೇಳ್ಕೊಂಡ್ಬಿಡ್ರಿ. ಓಕೆನಾ? ಡೀಲ್? ನೋಡಿ ಡೀಲ್ ಅಂತ ಹೇಳಿದ ಅಣ್ಣ. ಮನೆ ಕ್ವಾಲಿಟಿ ಇಂಜಿನಿಯರ್ ಯಾರು? ಕ್ವಾಲಿಟಿ ಚೆಕ್ ಮಾಡೋ ಇಂಜಿನಿಯರ್ ನೋಡ್ರಿ ನಮ್ ರಿಷ. ನಮ್ದೆಲ್ಲಾ ಬಿಲ್ಡಿಂಗ್ ಬಂದು ಕ್ವಾಲಿಟಿ ಚೆಕ್ ಮಾಡೋದು ನಮ್ ರಿಷಣ್ಣ. ಯಾರು ನೀನು? ಏನ್ ಹೇಳ? ಹೇಳ ಜೋರಾಗಿ ಹೇಳ. ಕ್ವಾಲಿಟಿ ಚೆಕ್ ಇಂಜಿನಿಯರ್. ಪಾಪ ಅವನಿಗೆ ಎಷ್ಟು ಬರ್ತೈತೆ ಅಷ್ಟು ಹೇಳಲ್ಲ. ಬರ್ರಿ ಕರ್ಕೊಂಡು ಹೋಗ್ತೀನಿ ರಿಷಣ್ಣ. ಬಂತು, ಸೈಟ್ ಬಂತು, ಇಲ್ಲೇ ಇದೆ, ತೋರ್ಸು. ಸೊ ಇದು ಪ್ಲಿಂತ್ ಆಗಿತ್ತು. ಸೊ ಇದ್ರದ್ದು ನೆಕ್ಸ್ಟ್ ಹೈಟ್ ಯಾವ ಲೆವೆಲಿಗೆ ತೊಗೋಬೇಕು, ರೋಡಿಂದ ಏನು ಗ್ರೌಂಡ್ ಬೀಮ್ ಎಲ್ಲ ಹಾಕೊಂಡಾದ್ಮೇಲೆ ಸೊ ಯಾವ ರೋಡಿಂದ ಯಾವ ಲೆವೆಲ್ಗೆ ಹೈಟ್ ತೊಗೋಬೇಕು ಅವರು, ಯಾಕಂದ್ರೆ ರೋಡ್ ಹೈಟಲ್ಲಿದೆ. ಸೊ ಅದನ್ನು ಮಾತಾಡ್ತಿದ್ದಾರೆ ಅಣ್ಣ. ಈ ರಿಷು ಬರ್ತಾನೆ ಅಂತಂದ್ರೆ ಬರ್ತಿಲ್ಲ. ಬಾ ಕೆಳಗೆ ಹೋಗೋಣ ರಿಷಣ್ಣ. ಬರಲ್ಲ? ಅಲ್ಲ ಅಲ್ಲಿ ಹೋಗಿ ನಿಂಗೆ ಕಲ್ಲು ಮಣ್ಣು ತೋರಿಸ್ಬರ್ತೀನಿ. ಸಿಮೆಂಟು, ಕಲ್ಲು, ಮಣ್ಣು, ಬ್ರಿಕ್ಸು. ಹಾಂ, ಮಿಕ್ಸಿಂಗ್ ಆಡಕ್ಕೆ ಹೋಗತ್ತೆ ಸಿಮೆಂಟ್. ಬಾ ಮತ್ತೆ ತೋರಿಸ್ತೀನಿ ಬಾ. ಹ್ಞೂ ಹಾಂ, ನಮ್ಮ ಕಾರ್ ಏನದು? ಬರ್ತೀವಿ, ಬರಲಿ ಕೆಳಗೆ. ಸರಿ ನಾವು ಹೋಗ್ತೀವಿ ನೋಡಿ. ಟಾಟಾ. ಹಾಂ ನೋಡ್ರಿ ಅವನೇ ವ್ಲಾಗಿಂಗ್ ಮಾಡ್ತಾ ಇರೋದು. ಇಷ್ಟೊತ್ತ ನಾನು ಡೈಲಿ ಲಾಗ್ ವಿಡಿಯೋ ಏನು ನೋಡಿದ್ರಿ ನಮ್ಮದು, ಏನಾಗಿತ್ತು, ಇದನ್ನ ಡೈಲಿ ಲಾಗ್ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗಿದೆ ಇವ್ರು ಹೆಣ್ಮಕ್ಳಿಗೆ. ಅದು ಶೂಟು ಇಷ್ಟೊತ್ತನ ಏನು ನಿಮಗೆ ತೋರಿಸಿದ್ದೀವಿ ಅರ್ಧನೇ ಆಗ್ಬಿಟ್ಟಿದೆ. ಸ್ವಲ್ಪ ಕಡಿಮೆ ಮಾಡಿ ಫ್ಯಾನ್. ಅರ್ಧನೇ ಆಗೋಗಿದೆ, ಇನ್ನು ಅರ್ಧ ಶೂಟ್ ಮಾಡೋದೇ ಮರ್ತುಬಿಟ್ಟಿದ್ದೀವಿ. ಅಲ್ಲೇನು ಸೈಟ್ ಹತ್ರ ಇದ್ವಿ. ಸೈಟ್ ಆದಮೇಲೆ ಅದರಲ್ಲಿ ಹೇಳಿದ್ನಲ್ಲ ಕ್ಲೈಂಟ್ ಪ್ಲ್ಯಾನಿಂಗಿಗೆ ಡಿಸ್ಕಷನಿಗೆ ಬರ್ತಿದ್ರು ಮೀಟಿಂಗಿಗೆ ಅಂತ. ಅವ್ರು ಮೀಟಿಂಗ್ ಬಂದಿದ್ದರು. ಅದಾದ್ಮೇಲಿಂದ ವಿಡಿಯೋ ಕ್ಯಾರಿ ಮಾಡೋಕ್ಕಾಗಿಲ್ಲ. ಅದಾದ್ಮೇಲೆ ಸಂಜೆ ಒಂದು ಸೈಟಿಗೆ ಹೋದ್ವಿ ಅನ್ಸುತ್ತೆ. ಅದು ಮೋಸ್ಟ್ಲಿ ನಾವು ಶೂಟ್ ಮಾಡೇ ಆಗಲಿ ಒಂದು 15 ಡೇಸ್ ಆಗಿರ್ಬೇಕು. 15 ಡೇಸ್ ಆಗಿರ್ಬೇಕು. ಆಯ್ತಲ್ಲ ಅದಾಗಲಿ. ಈಗ ಇವ್ರಿಗೆ ಈಗ ಹೆಂಗಾಗ್ತಿದೆ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಹ್ಯಾಂಡ್ಲ್ ಮಾಡೋದು ನಮಗೂ ವರ್ಕಲ್ಲಿ ಕಷ್ಟ. ಸೊ ಹಂಗಾಗಿ ನಮ್ಮ ಕಣ್ಣುಗಳಿಗೆ ಬಿಟ್ಬಿಟ್ಟಿವ ಎರಡು ಕೆಲಸ. ಅವರೇ ನೋಡ್ಕೊಂತಿದ್ದಾರೆ. ಅದನ್ನ ಎಡಿಟ್ ಮಾಡ್ಬೇಕಾದ್ರೆ ಮುಂದಿನ ಇದೇನು ಬಿಡ್ಸ ಇಲ್ಲಲ್ಲ ಅಂತ ಎಲ್ಲ ಹುಡುಕ್ದಾಗ ಗೊತ್ತಾಗುತ್ತೆ. ನಾವು ಶೂಟೇ ಮಾಡಿಲ್ಲ ಅದು ಡೈಲಿ ಲಾಗ್ನ. ಹೇಳಿದ್ವಲ್ಲ ಡೈಲಿ ಲಾಗ್ ಶೂಟ್ ಮಾಡೋದು ಕಷ್ಟ ಅಂತ. ಭಾಳ ಕಷ್ಟ. ಹಾಫ್ ಡೇ ಲಾಗ್ ಆಗೈತೆ ಅದು. ಡೈಲಿ ಲಾಗ್ ಹೋಗಿ ಹಾಫ್ ಡೇ ಲಾಗ್ ಆಗೈತಿ. ಇವತ್ತು ನೋಡಿದ್ಮೇಲೆ ಮತ್ತೆ ಅದಕ್ಕೊಂದು ಎಂಡಿಂಗ್ ಕೊಡಬೇಕು ಅಂತ ಈಗ ಮಾಡ್ತಾ ಇರೋದಷ್ಟೇ. ಸಂಜೆ ಇವತ್ತು ಬರೋದು ಲೇಟ್ ಆಯ್ತು ನೋಡಿ. ಈಗ ಟೈಮ್ ಈಗಷ್ಟು 9:20. ಇವತ್ತು ಭಾಳ ಲೇಟ್ ಆಗೈತೆ ಟೈಮ್ ನೋಡ್ರಿ. 9:25 ಲೈಟ್ ಹಾಕು ಕಾಣಿಸ್ಬೋದು. ಕಾಣಿಸ್ತದೆ 9:25. ನಾನು ಸ್ವಲ್ಪ 8:00 ಹಂಗೆ ಬಂದಿದ್ದೆ. ಬಂದು ಟಿ ವಿ ಎಲ್ಲ ಕೊಡ್ಕೊಂಡಿದ್ದೆ. ಇವನು ಬರೋದು ಲೇಟ್ ಆಯಿತು. ಇಷ್ಟಿರುತ್ತೆ ಡೈಲಿ ಲೈಫು. ಸೊ ಅವತ್ತು ಮಾತ್ರ ಭಾಳ ಬ್ಯುಸಿನೇ ಇದ್ವಿ ಅವತ್ತು ಇಡೀ ದಿನ. ಕಂಪ್ಲೀಟ್ಲಿ ಏನೋ ಮರ್ತೋಗ್ಬಿಟ್ಟಿದೆ. ಇಲ್ಲ ಇವ್ರು ಇವ್ರದ್ದು ಸೈಟು, ರಾಮಚಂದ್ರ ಸರ್ ಸೈಟು, ಸೈಟ್ ಪೂಜೆ ಎಲ್ಲ ಮುಗಿಸಿ ಅದೀಗಾಗಲೇ ಏನು ಸೈಟ್ ಲಾಗಲ್ಲಿ ಅದು ನಿಮ್ಗೆ ತೋರಿಸಿದ್ವಲ್ಲ ಅವತ್ತು ಮಾರ್ಕಿಂಗು ಇದನ್ನ ಡ್ರಿಲ್ಲಿಂಗು ಅದಾಗಲೇ ಫೂಟಿಂಗ್ ಆಗಿ ಈಗ ಸಂಪರ್ಕ ಆಗಿ ನೆಕ್ಸ್ಟ್ ಮೇಲ್ ಬಂದ್ಬಿಡೋದು ಭಾಳ ಈಗ ವರ್ಕ್. ಇವ್ರದ್ದು ಗಣೇಶ್ ಅವ್ರದ್ದು ಕಾಲಮ್ ಗಿಲಮ್ ಎಲ್ಲ ಆಗಿ ಆಗಲಿ. ಅದು ಇನ್ನೊಂದು 2ನೇ ಸೈಟ್ ಏನು ತೋರಿಸಿದ್ವಿ ಅದು ಕಾಲಮ್ ಗಿಲಮ್ ಎಲ್ಲ ಆಗಿ ಈಗ ಸ್ಲ್ಯಾಬ್ ವರ್ಕಿಗೆ ರೆಡಿ ಆಗ್ತದೆ. ಹಿಂಗಾಗತ್ತೆ. ಸೊ ಡೈಲಿ ಅದು ಎರಡೂ ಮೇಂಟೈನ್ ಮಾಡೋದು ಕಷ್ಟ. ಡೈಲಿ ಲಾಗ್ಸು ಕಷ್ಟ ಮಾಡ್ಬೋದು,
ಹಾಗೆ ಇವರಿಬ್ರು ಸಪೋರ್ಟ್ ಇವ್ರ ಮೇಲೆ ನಂಬಿಕೆ ಇಟ್ಟ ಏಯ್ ನೋಡ್ರಲ್ಲಿ ನಿನ್ ಬಗ್ಗೆ ಮಾತಾಡತ್ತೀವಿ ನೀವೇನ್ ಹಂಗ ಕ್ಲೀನಿಂಗ್ ನಾಳೆ ಅಡಿಗೆ ಮನೆ ಕ್ಲೋಸ್ ಮಾಡೋ ಟೈಮ್ ಅಂತ ಅಂದ್ರೆ ಅದು ಯಾಕೆ ಗೊತ್ತಂಗ ಕುಕ್ಕಿ ಮಾತಾಡ್ತಿರೋದು ಅಡಿಗೆ ಮನೆ ಕ್ಲೋಸ್ ಮಾಡ್ತಿರೋ ಟೈಮು ಈಗ ಬಂದೀವಿ ಅಂತ ಲೇಟ್ ಬಂದು ಈಗ ಟೀ ಕುಡಿಯಕತ್ತೀರಿ ನಾವ್ ಇನ್ನು ಯಾವಾಗ ಊಟ ನೀಡಿ ನಾವ್ ಯಾವಾಗ ಊಟ ಮಾಡಿ ಅವನಿಗೆ ಮಲಗಿಸಿ ಯಾವಾಗ ಫ್ರೀಯಾಗಿ ಕೂಡ್ಬೇಕು ಅಂತ ಅದು ಕುಕ್ಕಿ ಮಾತಾಡ್ತಿರೋದು. ಬಟ್ ನಾವು ಸಾಯಂಕಾಲ ಟೀ ಕುಡ್ದಿದ್ದಿಲ್ಲ ಅದಕ್ಕೋಸ್ಕರ ಈಗ ಟೀ ಕುಡಿತಿರೋದು. ಅದು ಟೀ ಮಿಸ್ ಮಾಡಂಗಿಲ್ಲ ನಾವು. ಹೌದು ಟೀ ನಾವ್ ಏನ ಮಿಸ್ ಮಾಡೋದು, ಟೀ ಮಾತ್ರ ಮಿಸ್ ಮಾಡಂಗಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಿವಿಲ್ ಇಂಜಿನಿಯರ್ಸ್ ನಾವು ಬಂದ ಟೈಮ್ ಟೀ ಟೈಮ್ ನೋಡ ಇಲ್ಲ ತಾಯಿಯ ತಾಯಿ ಕಳ್ಳ ಅನ್ನೋದು ಇದಕ್ಕೆ ಹೇಳಮ್ಮ ಇನ್ನೊಂದ್ಸಲ ಹೇಳಮ್ಮ. ಅಮ್ಮ ಎಂದರೆ ಏನೋ ಹರ್ಷವು ಅನ್ನೋದು ಅದಕ್ಕೆ ಅಮ್ಮ ಎಂದರೆ ಏನೋ ಹರ್ಷವು ಹೆಲ್ತ್ ವೈಸ್ ನಾವು ಕೇರ್ ಮಾಡ್ತೀವಲ್ಲ. ಸೂಪರ್. ಎರಡು ಕಣ್ಣು ಇದು ಮೂರನೇ ಕಣ್ಣು ನಮ್ಮ ಮನೆದು. ಅಲ್ಲ ಮೂರನೇ ಕಣ್ಣು ಶಿವನ್ ಮೇನ್ ಕಣ್ಣು ಅದು. ಡಮಾರ್ ಚಾಟ್ಪಾಟ್ ಡುಡು. ನಾಲ್ಕನೇ ಕಣ್ಣು ಅಲ್ಲೊಂದೈತೆ ನಮ್ಮ ಮನಿದು. ಅಲ್ಲಿ ಅಜ್ಜಿ ಊಟ ಮಾಡ್ತಿದಾರ ಅವರು. ಇಷ್ಟ ನೋಡ್ರಿ. ಆಕ್ಚುಲಿ ನಾವು ಯಾವಾಗೋ ಒಂದೊಂದ್ಸಲಿ ವಿಡಿಯೋ ಫ್ರೀ ಇದ್ದಾಗ ಮಾಡ್ತಾ ಇದೀವಿ. ರೆಗ್ಯುಲರ್ ಮಾಡಕ್ಕೆ ಕಷ್ಟ ಆಗ್ತಿದೆ. ಇವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತಿದೀವಿ. ಇವರೇ ಇದನ್ನ ಮಾಡ್ಬೇಕು ಇನ್ಮೇಲೆ. ನೋಡಿ ಏನ್ರಮ್ಮ ಮಾಡ್ತೀರಿಲ್ಲ ವಿಡಿಯೋಸ್? ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ ನೀವು ಮಾಡ್ಬೇಕು. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀವಿ ಅಂತ ಒಪ್ಕೊಂಡಾರ. ನೋಡೋಣ ಏನ್ ಮಾಡ್ತಾರ ಅಂತ. ಓಕೆ ಏನು ಡ್ಯೂಟಿ ನಡೀತಾ ಇದೆ. ಇಲ್ಲ ನೋಡ್ರಿ ಅಣ್ಣನ್ ತೋರ್ಸ ಇಲ್ಲ. ಬಂಗಾರಿ ರಿಷಣ್ಣ ಏನ್ ಮಾಡಕತ್ತೀನಿ ಇಲ್ಲಿ? ಏನ್ ಮಾಡತ್ತಿ ಅಪ್ಪಾಜಿ? ರಿಷು ಬಂಗಾರಿ ಪಾಪ ನಮ್ ಗುಂಡನ್ ತೋರ್ಸೇ ಇಲ್ಲ ಇವತ್ತು. ರಿಷು ನಾಳೆ ವಾಟರ್ ಬಿಲ್ ಕಟ್ ಮಾಡೋಣ. ನಾಳೆ ಈಗ ಮಾಡ್ಬೇಕಾ? ಮಾಡೋಣ ಹೆಂಗ? ಅದು ರೆಡ್ ಆಗೈತೆ ನೋಡು. ವಾಟರ್ ಬಿಲ್ ಕಟ್ ಮಾಡೋಣ ಹೆಂಗ ಈಗ? ಓಕೆ ಅದು ಒಂದು ಸೇರ್ಸೇ ಬಿಡೋಣ ಇದ್ರಲ್ಲಿ. ವಿಡಿಯೋ ರೆಡ್ ಆಗೈತಾ? ಏನಾಗೈತಿ ಇದ್ರದ್ದು? ಏನಾಗೈತಿ? ಅವನಿಗೆ ಬಡದ್ ನೋಡ್ತಾನೆ ರೆಡ್ ಆಗೈತಿ ಅಂತ. ಬಡದ್ ನೋಡಿ ಹೇಳ್ತಾನೆ ರೆಡ್ ಆಗೈತಿ. ಅದು ಅಪ್ಪಾಜಿ ಹಿಂಗ ಆಗೈತೆ ಎಲ್ಲ ನೋಡಂತಡಿ ಅಂತ ಹೇಳಿ ಹಿಂಗ್ ಬಡ್ದಿದ್ರು ಒಂದ್ 2 ಸಲ. ಅದಕ್ಕೆ ಒಂದು ಬಡ್ದು ರೆಡ್ ಆಗೈತಿ. ರೆಡ್ಡೇ ಬೇರೆ ಬಡಿಯೋದೇ ಬೇರೆ. ಅವ್ರ ಹಂಗೆ. ಇದು ನೋಡ್ರಿ, ಇದು ನಮ್ಮ ಮನೆ ಮುಂದೆ ಬೆಳೆದಿರೋದು. ಇವರು ಕಷ್ಟಪಟ್ಟು ರೈತರಾಗಿರೋದು. ನಿಮ್ಮಿಬ್ರು ಬಟ್ ಇವ್ರೆ ಕೆಳಗೆಲ್ಲ ಪಾಟ್ ಹಾಕೋದು ಇದನ್ನ ಯಾವಾಗ್ಲೂ ಚೆನ್ನಾಗಿ ಬಂದಿದೆ ಬೆಳೆ. ಚೆನ್ನಾಗೈತೆ ನೋಡೋಣ. ಈಗ ಇದ್ರದ್ದು ವಿಡಿಯೋ ಇದಕ್ಕೆ ನನ್ನ ಮೊಬೈಲಲ್ಲಿ ಮಾಡಿದ್ದೆ. ಅದನ್ನ ಅಪ್ಪಾಜಿ ಕಟ್ ಮಾಡೋದು ಅದನ್ನು ಅಟ್ಯಾಚ್ ಮಾಡಿರ್ತೀನಿ ನೋಡ್ರಿ. ನಮ್ಮ ಮನೆ ಮುಂದೆನೆ ಬೆಳೆದಿರೋದು. ಹೆಂಗೈತೆ ನೋಡೋಣ ಬರ್ರಿ ಹೆಚ್ಚು ಬರ್ರಿ. ಫಸ್ಟ್ ಟೈಮ್ ಇದನ್ನ ಹೆಂಗ್ ಹಾಕಿದ್ದು? ಯಾರು ಹಾಕಿದ್ದು ಆಕ್ಚುಲಿ? ಬೀಜ ಎಲ್ಲಿಂದ ತಂದಿದ್ರಿ? ಅದೇ ಕಲ್ಲಂಗಡಿನ ಅಂಗಡಿಯಿಂದ ತಂದಿದ್ದು. ಹೆಚ್ಚಿ ಬಂದಿರ್ತಲ್ಲ ಬೀಜ, ಅದನ್ನೇ ಒಂದೆರಡು ಹಾಕಿತ್ತು. ಓಕೆ, ಕಲ್ಲಂಗಡಿ ತಂದಿರೋದೇ ಹೆಚ್ಚಿ ಅದೇ ಬೀಜಗಳೇ ಒಂದಷ್ಟು ಹಾಕಿತ್ತು. ಅದರಲ್ಲಿ ಬೆಳೆದಿರೋದು, ಮನೆ ಮುಂದೆ ಬೆಳೆದಿರೋದು. ರಿಷು ಹೆಚ್ಚನ್ ಬಾ. ಎಲ್ಲಿ ಇಡ್ತೀರ? ಡೈನಿಂಗ್ ಟೇಬಲ್ ಮೇಲೆ ಅಷ್ಟೇ? ಇಲ್ಲೇ ಹೆಚ್ಚಿಬಿಡಿ. ಇಲ್ಲೇ ಅಷ್ಟೇ. ಬರ್ರಿ ಸ್ಟೈಲ್ ಮಾಡ್ಬೇಕು ಫಸ್ಟ್. ಹೆಂಗ್ ಹಚ್ಬೇಕು? ಸರಿ, ಅಪ್ಪಾಜಿನ ನೋಡ್ತೀನಿ ಅಂತಿದ್ರು. ಅಪ್ಪಾಜಿನ ಕರೀತಾರೆ. ಒಂದ್ ಸೆಕೆಂಡ್. ಅಪ್ಪಾಜಿ ನಮ್ಮ ಮನೆ ಮುಂದೆ ಬೆಳೆದಿರೋದು. ಬರ್ರಿ, ಅಪ್ಪಾಜಿನೂ ಬಂದ್ರು. ಬಾರಮ್ಮ ನೀನು ನೋಡೋಣ. ಇವತ್ತು ಕಲ್ಲಂಗಡಿ ಬರ್ಡೇ ಏನೈತಿ ಅಂತ ನೋಡಿ. ಯಾರು ಕಟ್ ಮಾಡ್ಬೇಕೀಗ? ಚಾಚಿ ಕಟ್. ಬರ್ರಿ ಎಲ್ಲಾರು ಬರ್ರಿ. ತಡಿ ಅವ್ರು ಬರ್ತಾರ. ಹೆಂಗ್ ಕಟ್ ಮಾಡೋದು ಗೊತ್ತಾ? ಹಿಂಗ ಹಂಗಲ್ಲ, ಅಡ್ಡ ಮಾಡ್ಬೇಕು. ಇದ್ರಾಗ ಅಡ್ಡ ಅದು ಉದ್ದ ಅದು ಸರ್ಕಲ್ ಅಲ್ಲ. ನೀ ಹೇಳ ಬಂದ. ಇದು ಸರ್ಕಲ್, ಇದ್ರಾಗ ಅಡ್ಡ ಅದು ಉದ್ದ ಅದು ಹೇಳಿ ನೋಡಿ. ಇದು ರೆಡ್ ಆಗೈತೆ ಇಲ್ಲ ಒಳಗೆ ಕೆಂಪಾಗೈತಿಲ್ಲ ಕೇಳಪ್ಪ.
ಕೇಳು, ಮಾತಾಡ್ ನೋಡು, ಆಗೈತಿಲ್ಲ ಕೇಳು. ಹಲೋ ಏನಂತದು? ಆಗೈತಂತ? ಹಲೋ ಆಗಿಲ್ಲ ಅಂತ? ಆಗಿಲ್ಲ ಅಂತ ನೀನ ಮಾತಾಡು. ಆಗೈತೆ ಕಟ್ ಮಾಡೋದು. ಇವನಿಗೆ ನಮ್ ರಿಷಣ್ಣಗ ಕಲ್ಲಂಗಡಿ ಅಂದ್ರೆ ಬಹಳ ಇಷ್ಟ, ಫೇವ್ರೇಟ್ ಅಣ್ಣಂಗೆ. ಇದು ಇವಂದು ಕಲ್ಲಂಗಡಿಯಾಗ ದೊಡ್ಡ ಇವು ರೆಕಾರ್ಡ್ಸ್ ಅದಾವ. ಒಂದ್ಸಲ ಮಧ್ಯರಾತ್ರಿ ಎಷ್ಟೊತ್ತಿಗೆ ಎದ್ದಿದ್ದ? ಇಲ್ಲ ನೋಡು, ಮಧ್ಯರಾತ್ರಿ 2 ಗಂಟೆಗೆ ಎದ್ದಿದ್ದ. ಅವ್ನ್ ಬಹಳ ಇಷ್ಟ 2 ಗಂಟೆಗೆ ಎದ್ದು ಕಲ್ಲಂಗಡಿ ಬೇಕು ಅಂತ ಅತ್ತಾನ. ಮತ್ ಲಾಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಹೋದಾಗ ಬರೀ ಕಲ್ಲಂಗಡಿ ತಿಂದಾನ. ಅದನ್ನ ಏನೈತಲ್ಲ, ರಾತ್ರಿ 2 ಗಂಟೆಗೆ ಎದ್ದಾಗ ಅವ್ರು ಕಲ್ಲಂಗಡಿ ಕೊಟ್ವಿ. ಮತ್ತೆ ರಾತ್ರಿ 2 ಗಂಟೆ ಕಲ್ಲಂಗಡಿ ತಿಂದು ಮಕ್ಕಂಡ. ಅವ್ನ ಕನಸೇನ ಬಿದ್ದಿರ್ಬೇಕು. ನೋಡಿ ಸೌಂಡ್ ನೋಡಿ ಹೆಂಗ್ ಬರತ್ತೈತಿ, ಹೆಂಗ್ ಬರ್ತದ ಸೌಂಡ್? ರೆಡ್ ಆಗೈತೆ. ಸೌಂಡು ರೆಡ್ ಆಗೈತೆ ಅಂತ ಬರಕತ್ತ ಬೈ ನೋಡು, ಎಲ್ಲಾರು ಬರಕತ್ತಾರೆ. ಬರ್ರಿ ಚಾಚಿ ಬಂದ್ರು, ಬರ್ರಿ ಅಮ್ಮ ಬಂದ್ರು, ಎಲ್ಲಾರು ಕಲ್ಲಂಗಡಿ. ಆಕ್ಚುಲಿ ಇದು ಆಗೈತೆ ಇಲ್ಲ ಗೊತ್ತಿಲ್ಲ, ಮಚ್ತಾ ಇರೋದಂಗೆ. ಓ ಆಗೈತೆ. ಕ್ಲಾಪ್ಸ್ ಹಾಕ. ನಮ್ಮ ಮನೆ ಮೊದಲನೇ ಕಲ್ಲಂಗಡಿ, ಮೊದಲನೇ ಹಣ್ಣು ರೆಡ್ ಆಗೈತಿ. ಯಾವ್ದೇ ರೀತಿ ಕೆಮಿಕಲ್ಸ್ ಇಲ್ಲ, ಏನಿಲ್ಲ. ಹೊಸ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಎಲ್ಲರಿಗೂ ಒಂದೊಂದು ಪೀಸ್ ಕೊಡ್ತೀನಿ, ಎಲ್ಲರೂ ತಿಂದು ರೆಸಿಪಿ ಹೆಂಗಿತ್ತು ಅಂತ ಹೇಳ್ರಿ. ಎಲ್ಲ ಏನೋ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ರಿ. ಅದು ಸ್ಪೆಷಲ್ ರೆಸಿಪಿ ಐತೆ ಅದ್ರದ್ದು. ಹಿಂಗೆಲ್ಲ ಏನೇನು ಏನು ಅದೇ ನಡುವೆ ಏನಾಗಿತ್ತು? ಇಲ್ಲ ನಾನು ಇಲ್ಲ ನಡು ಅರ್ಧ ಹೆಚ್ಚು ಹಿಂಗೆ ಸೀಳಿದೆ ಹಿಂಗೆ. ಫುಲ್ ಚಾಕು ಫುಲ್ ಹೋಗಿಲ್ಲಲ್ಲ, ಅದಕ್ಕೆ ಹಂಗಾಗಿತ್ತು ಅಷ್ಟೇ. ಕೊಡ್ರಿ ನೋಡ. ಇಲ್ಲ ಅವನಿಗೆ ಖುಷಿ ಆಗ್ಬಿಟ್ಟೈತಿ. ಕಲ್ಲಂಗಡಿ 3 ದಿನದಿಂದ ಕಾಯ್ತಾನ ಅವನು. ಫಸ್ಟ್ ಒಂದು ಹಿಂಗೆ ಕಟ್ ಮಾಡಿ ಟೇಸ್ಟ್ ಮಾಡ್ಬೇಡ. ಹ್ಯಾಪಿ ಬರ್ಡೇ ಕಲ್ಲಂಗಡಿ ಅಂತ. ಮಾರ್ಕೆಟ್ನಲ್ಲಿ ತಂದು ಹಣ್ಣಿನ ಬೀಜ ಚೆಲ್ಲಿದ್ರಲ್ಲಿ ಹುಟ್ಟಿದ್ದು, ಪ್ರತಿದಿನ ಕಾಯ್ತಾ ಇದ್ವಿ. ಆಮೇಲೆ ಅದು ಕಾಂಪೌಂಡ್ ಹೊರಗೆ ಬೇರೆ ಇತ್ತು, ಯಾರು ಓ ದಿನ ಇವ್ರು ಅದ್ರಲ್ಲಿ ಇವ್ರಿಬ್ರಿಗೂ ಒಂಥರ ರಾತ್ರಿ ಮಲಗಿದ್ರು ಅದೇ ಕಲ್ಲಂಗಡಿ ಐತೆ ಇಲ್ಲ. ಒಂದ್ ದನ ಆಕಳು ಬಂದ್ರು ಓಡೋಕಿದ್ರು. ಹಾಲು ಒಂದ್ಸರಿ ಫಸ್ಟ್ ಗಿಡನ ಆಕಳ ತಿಂದೋಗ್ಬಿಟ್ಟಿತ್ತು. 2ನೇ ಸರಿ ಬೆಳೆದಿತ್ತು, ಎರಡನೇದ್ದು ಅದ್ರಾಗ ಹಣ್ಣು ಫಸ್ಟ್ ಅಲ್ಲ ಮತ್ ಹಾಕಿ. ಇದು ಎಷ್ಟ್ ದಿನ ಬೇಕತ್ತು ಬೆಳೆಯಕ್ಕೆ? ಹೆಂಗೈತ್ರಿ ಶು? ಒಂದ್ ತಿಂಗಳಲ್ಲ. ನೆಕ್ಸ್ಟ್ ಒಂದ್ ತಿಂಗಳಿಗೆ ಒಂದ್ ಸ್ವಲ್ಪ ಜಾಸ್ತಿ ಬೆಳೆಸ್ರಿ. APMC ಗಾರ ಹೋಗಿ ಹಾಕ್ ಬರೋಣ. ಅಯ್ಯ ತಗೊಳ್ರಿ, ಅದೇ ಎಲ್ಲಾರು ಚೆನ್ನಾಗಿದೆ, ಬಹಳ ಸೂಟ್ ಇದೆ ನೋಡು. ಇದಕ್ಕ ಏನು ಗೊಬ್ಬರ ಇಲ್ಲ, ಒಂದ್ ಸಣ್ಣ ಕೆಮಿಕಲ್ ಇಲ್ಲ. ನೋಡ ಮನೆ ಮುಂದೆ ಬೆಳೆದಿರೋದು. ನಿಂಗೂ ಪ್ಲೇಟ್ ಹಾಕೊಡ್ತೀನಿ. ಒಳ್ಳೆ ಜಾಮೂನ್ ಇದ್ದಂಗಿದೆಯಲ್ರಿ. ಇದು ಮಸ್ತ್ ಐತೆ. ಅಲ್ಲ ಚಾಗಿ ಏನಾರ ಹಾಕಿರೇನು ಇದಕ್ಕೂ 3 ಹೊತ್ತು? ಸ್ವೀಟ್ ಐತಲ್ಲ ಅದಕ್ಕೆ ಕೇಳದೆ. ಬಣ್ಣನೇ ಚೆನ್ನಾಗಿ ಬಂದಿದೆ, ಒಳಗೆ ಚೆನ್ನಾಗಿದೆ. ಸ್ವೀಟ್ ನಿಜವಾಗ್ಲೂ ಸ್ವೀಟ್ ಭಾಳ ಚೆನ್ನಾಗಿ. ಕರೆಕ್ಟ್ ಟೈಮ್ಗೆ ಹೆಚ್ಚಿಟ್ಟಿವಿ ನೋಡಿ ನಾವು, ಇಲ್ಲ ಅಂತ ಬಿಟ್ಟಿದ್ರೆ ಇದಾಕಿತ್ತು. ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಿತ್ತು. ಅದು ಆದ್ರೆ ಯಾರು ಎತ್ಕೊಂಡು ಹೋದಾರ ಅಂತ ರಿಷು ಫೋನ್ ಮಾಡಿ ಕೇಳ್ದ, ರೆಡ್ ಆಗಿಯಾ ಅಂತ. ಜಸ್ಟ್ ಈಗ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಹಾಕೋಬಹುದು ನೋಡ್ರಿ. ಈಗ ಇದೇ ಬೀಜ ಮತ್ತೆ ಹಾಕ್ಬೋದು. ಈಗ ಇದ್ರಲ್ಲಿರೋ ಬೀಜ ಮತ್ತೆ ಹಾಕ್ಬೋದು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ, ಒಂದು ಕುಂಬಳಕಾಯಿ ಬೆಳೆ ಬೆಳೀತಾ ಇದೆ. ಕುಂಬಳಕಾಯ್ದೊಂದು ಬೆಳೆ ಆಗಿದೆ. ಹೌದು, ಅದ್ರದ್ದು ಗಾರ್ಗಿ ಮಾಡ್ತೀವಿ ಅಂತ. ಗಾರ್ಗಿ ಕುಂಬಳಕಾಯಿ ಗಾರ್ಗಿ, ಆಮೇಲೆ ಮಾವಿನಕಾಯಿ ಪಪ್ಪಾಯಿ. ಆ ಕುಂಬಳಕಾಯಿದು ಗಾರ್ಗಿ ಬಹಳ ತುಂಬಾ ಚೆನ್ನಾಗೈತೆ. ಕುಂಬಳಕಾಯಿ ಗಿಡ ಬೆಳೀತಾ ಇದೆ. ಅದೇ ತರ ನಿಮ್ಗೆ ಹೇಳಿದ ಎಲ್ಲ ಪಾರ್ಟ್ಸ್ ತಂದು ಕೊಟ್ಟಿದ್ದೀನಿ. ಇನ್ ಮುಂದೆ ತರಕಾರಿ ಎಲ್ಲ ಒಂದ್ 3 ತಿಂಗಳು ಅನ್ನೋದ್ರೊಳಗೆ ನಮ್ ತರಕಾರಿ ನಾವೇ ಬೆಳಿಬೇಕು, ಯಾವ್ದು ವಿಷಯ ಇಲ್ದಂಗೆ. ಆಮೇಲೆ ನೀವು ಸಾಕಷ್ಟು ಜನ ಸ್ಲ್ಯಾಂಗ್ ಬಗ್ಗೆ ಕೇಳಿದ್ರಿ, ಇದನ್ನ ಉತ್ತರ ಕರ್ನಾಟಕ ಮಾತಾಡ್ರಿ ಅಂತ. ಅಪ್ಪಾಜಿ ಮಿಲಿಟರಿ ಫಸ್ಟ್
ರಿಟೈರ್ಡ್ ಆಗಿದ್ದು 2000 ಇಸ್ವಿದಾಗ. ಅವ್ರು 16 ಇಯರ್ಸ್ ಆದಮೇಲೆ ಮಿಲ್ಟ್ರಿಗೆ ಹೋಗಿದ್ದು. ಅಲ್ಲಿಂದ ಬಂದಮೇಲೆ ಮತ್ತೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರು ಅಲ್ಲಿ ಇಲ್ಲಿ ಇದ್ದು ಮಧ್ಯ ಕರ್ನಾಟಕದವ್ರು ನಾವು ಭಾಳ ಫುಲ್ ಈಗ ಸೆಟ್ಲ್ ಆಗಿರೋದು ಹುಬ್ಳಿ. ಹಂಗಾಗಿ ಸ್ಲ್ಯಾಂಗು ಚೇಂಜ್ ಆಗ್ತಾ ಇರುತ್ತೆ. ಅದು ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ ಸ್ವಲ್ಪ ಅವರು ಬಟ್ ಮನೇಲಿ ಹಂಗೆ ಮಾತಾಡಲ್ಲ. ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅದು ಈಗ ನಾವು ಬರ್ತಾ ಐತಿ ಅಂತಂದ್ರೆ ಅಥವಾ ಇರ್ತತಿ ಅಂತಂದ್ರೆ ಅವ್ರು ಇರ್ತಾ ಇದೆ ಬರ್ತಾ ಇದೆ ಅಂತ ಹಂಗೆ ಅದು ಕಾನ್ಶಿಯಸ್ನೆಸ್ ಏನೋ ಗೊತ್ತಿಲ್ಲ, ಹಂಗೆ ಮಾತಾಡ್ತಾರೆ ಅಷ್ಟೇ. ಬಟ್ ಎಲ್ಲ ಸೆಟ್ಲ್ ಎಲ್ಲ ಹುಬ್ಳಿ. ನಾವು ಮಧ್ಯ ಕರ್ನಾಟಕದವ್ರು. ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆ ಸೈಡ್ ಅವರು. ಅದರಲ್ಲೂ ನಮ್ಮ ಇಬ್ಬರದ್ದು ಎಜುಕೇಶನ್ ಎಲ್ಲ ಆಲ್ ಓವರ್ ಕರ್ನಾಟಕ. ನಂದು ಮೇನ್ ಎಜುಕೇಶನ್ ಮೇನ್ ಸ್ಟ್ರೀಮ್ ಬಂದೆಲ್ಲ ಬೆಂಗಳೂರು. ನಂದು ಬೆಂಗಳೂರು, ದಾವಣಗೆರೆ, ಶಿರಾ, ಕೊಟ್ಟೂರು ಎಲ್ಲ ಕಡೆಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಜೋಧ್ಪುರ್ನಾಗ ಓದಿದ್ದು ನಾನು. ನನಗೆ ಹೇಳ್ಬೇಕಾದ್ರೆ ಇನ್ಫ್ಯಾಕ್ಟ್ 5 ಇಯರ್ಸ್ ಕನ್ನಡನೇ ಬರ್ತಿದ್ದಿಲ್ಲ. ನಾ ಹಿಂದಿ ಮಾತಾಡ್ತಿದ್ದೆ. ಅಲ್ಲಿ ಲುಧಿಯಾನ ಜೋಧ್ಪುರ್ ಎಲ್ಲ ಅಲ್ಲಿದ್ರು ಅಪ್ಪಾಜಿ ಮಿಲಿಟರಿ ಆಗಿದ್ದಾಗ ನಾನು ಕನ್ನಡ ಅಲ್ಲಿ ಮಾತಾಡ್ತಿದ್ದೆ. ನಾನು ಕನ್ನಡನೇ ಮಾತಾಡ್ತಿದ್ದಿಲ್ಲ. ಹಂಗಾಗಿ ಇವ್ರು ಕರೆಕ್ಟ್ ರಿಟೈರ್ಮೆಂಟ್ ಆದಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಫೇಲ್. ಅಂದ್ರೆ ಏನು ಅರ್ಥ ಆಗ್ತಿರ್ಲಿಲ್ಲ. ನಾ ಎಲ್ಲ ಅಲ್ಲಿ ಪಂಜಾಬ್ದಲ್ಲಿ ಓದಿದ್ದಲ್ಲ, ಇಲ್ಲಿ ಬಂದ ತಕ್ಷಣ ಸಡನ್ ಆಗಿ ಮತ್ತೆ ಇನ್ನೊಂದ್ಸಲ ಫಸ್ಟ್ ಸ್ಟ್ಯಾಂಡರ್ಡ್ ಇದಕ್ಕೆ ಹಾಕಿದ್ರು ನನ್ನ. ಎಲ್ಲ ಹಿಂದಿನೇ ಮಾತಾಡ್ತಿದ್ದೆ. ಬಹಳ ಖುಷಿ ಪಡ್ತಿದ್ರು ಯಾಕಂದ್ರೆ ನಮ್ಮ ತಾತ ಹಿಂದಿ ಹೈಸ್ಕೂಲ್ ಮೇಸ್ಟ್ರು. ನಾನು ಹಿಂದಿ ಚಿಕ್ಕನಿದ್ದಾಗ ತುಂಬಾ ಸಖತ್. ಈಗ ಅರ್ಥ ಆಗುತ್ತೆ, ಪೂರ್ತಿ ಅರ್ಥ ಆಗುತ್ತೆ. ಮಾತಾಡಕ್ಕಾರ ಅಷ್ಟು ಕರೆಕ್ಟ್ ಆಗಿರಲ್ಲ. ಅದಾದ್ಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ನಾನು ಪೂರ್ತಿ. ಪ್ರೀ ಪ್ರೈಮರಿ ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ. ಅವಾಗ ಕನ್ನಡ ಚೆನ್ನಾಗಿ ಕಲಿತೆ ಅಲ್ಲಿ 5th ವರೆಗೂ. ಆಮೇಲೆ ಹುಬ್ಳಿನಲ್ಲಿ ಇನ್ನೊಂದು ಅಣ್ಣ 10th ಕೋಚಿಂಗ್ ಹುಬ್ಳಿಗೆ ಬಂದಿದ್ದ. ಅವಾಗ ಕೂಡ ಹುಬ್ಳಿ ನಾವು ಪ್ಲಾನ್ ಇಲ್ಲ ಹುಬ್ಳಿನಲ್ಲಿ ಬಂದು ಸೆಟ್ಲ್ ಆಗ್ತೀವಿ ಅಂತ. ಆಫೀಸ್ ಎಲ್ಲಿತ್ತು ಅಲ್ಲೇ ಕೋಚಿಂಗ್ ಸೆಂಟರ್ ಇತ್ತು ಅಶ್ರಫ್ ಫಾಸ್ಟ್ ಫುಡ್ ಹತ್ರ ಮೇಲ್ಗಡೆ. ಅಲ್ಲೇ ನಾನು 10th ಕೋಚಿಂಗ್ ಅಲ್ಲೇ ಬಂದಿದ್ದೆ. ನಾನು ನನ್ನ ಕಸಿನ್ ಇಬ್ರು ಹೋಗ್ತಿದ್ವಿ 10th ಅಲ್ಲಿ. ಆಮೇಲೆ ಚಿಕ್ಕವನಿದ್ದಾಗ ಹಿಂದಿ ಮಾತಾಡ್ತಿದ್ದ. ಆ ಹಿಂದಿ ನಮ್ಮ ತಂದೆಯರೆಲ್ಲ ನಮ್ಮ ನಮ್ಮ ತಮ್ಮ ತಂಗಿಯರಿಗೆಲ್ಲ ಬೈಯೋರು, ಚಿಕ್ಕ ಹುಡುಗ ನೋಡಿ ಕಲೀರಿ ಮಾತಾಡ್ತಾರೆ. ನಮ್ ಚಿಕ್ಕಪ್ಪ ನಮ್ಮ ಅತ್ತೆಗಳಿಗೆ ಬೈತಿದ್ರಂತ ಅಜ್ಜ ಹಿಂದಿ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಮೊಮ್ಮಗ ಚೆನ್ನಾಗಿ ಹಿಂದಿ ಮಾತಾಡ್ತಾನೆ, ನೀವು ಮಾತಾಡ್ತಾರಲ್ಲ. ಇವತ್ತು ಅದ್ ಯಾವ್ದೋ ಲಾಗಿಂದು ಎಂಡಿಂಗ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡಕ್ ಹೋಗಿ ಏನೇನೋ ಆಯ್ತು. ಇದೆಲ್ಲ ಪ್ಲಾನ್ ಇರ್ಲಿಲ್ಲ. ಇದು ಪ್ಲಾನ್ ಇರ್ಲಿಲ್ಲ. ಇದು ಏನೇನೋ ಆಯ್ತು. ಇದು ಸೊ ಹಿಂಗಿದೆ ನಮ್ ಬ್ಲಾಗ್ಸ್. ಹೆಂಗಿತ್ತು ಅಪ್ಪಾಜಿ? ಹೆಂಗಿತ್ತು ಬಂಗಾರಿ? ಸೂಪರ್ ಐತಿ. ನಮ್ಮ ಐಟಮ್ ಬಂತ ಹಾಕಿದ್ಲು ಬೃಂದಕ್ಕ. ನನಗೆ ಇವು ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ಚಿಪ್ಸ್ ಅಂತ. ಅಲ್ಲ ಇನ್ನೂ ತಿಂತೀನಿ. ನಮ್ಮ ಮನೆ ಕಂಟೆಂಟ್ ಇವತ್ತು ಹಿಂಗಿತ್ತು. ಇದೇನು ಪ್ಲಾನ್ಡ್ ಅಲ್ಲ, ಇದೇ ರೀತಿ ಫ್ಯಾಮಿಲಿ ಕಂಟೆಂಟು ಪ್ಯೂರ್. ಯಾವುದೇ ರೀತಿ ಅಂತ ಏನು ಪ್ಲಾನ್ಡ್ ಇಲ್ಲ, ಏನಿಲ್ಲ. ನಾವು ಹೆಂಗಿದೀವಿ ಹಂಗೆ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ರಿ. ಇನ್ಮೇಲೆ ಜವಾಬ್ದಾರಿನ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇದನ್ನ ನಮ್ಮ ಮೇಲಿರುವ ಭಾರವನ್ನ ನಾವು ಈ ಮನೆ ಕಣ್ಣುಗಳ ಭುಜಕ್ಕೆ ಭಾರವನ್ನು ಹಾಕಿ ನಾವೇನಾರ ಫ್ರೀ ಇದ್ದಾಗ ಬೇಕಿದ್ರೆ ಕಂಟೆಂಟ್ ಮಾಡ್ಕೊಡ್ತೀವಿ ಅಥವಾ ಲಾಗಿಂಗ್ ಮಾಡಿರ್ತೀವಿ. ಎಡಿಟಿಂಗು ಅಪ್ಲೋಡಿಂಗ್ ಎಲ್ಲ ಅವ್ರಿಗೆ ಒಂದೊಂದೇ ಕಲಿಸ್ತಾ ಇದ್ದೇವೆ. ಆಕ್ಚುಲಿ ಆಲೂ ಮಟರ್ ಪನ್ನೀರ್, ಆಲೂ ಮಟರ್ ಇದನ್ನ ಮಸ್ತ್ ಮಾಡ್ತಾರೆ. ನಾಳೆ ಪೂರಿ ಜೊತೆಗಾಯ್ತು ಅಥವಾ ರೋಟಿ ಜೊತೆಗಾಯ್ತು, ಫುಲ್ಕಾ ಜೊತೆಗೆ ಮಸ್ತ್. ಈಗ ಅಪ್ಕಮಿಂಗ್ ಇನ್ನೊಂದು ವಿತ್ ಫ್ಯಾಮಿಲಿ ಪೂರ್ತಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಫ್ಯಾಮಿಲಿ ಅಂತಂದ್ರೆ ನಮ್ಮ ತಂದೆಯವ್ರ ಸೈಡು ಎಲ್ಲರೂ ಸೇರ್ಕೊಂಡು ಸುಮಾರು 20 ಜನದ ಮೇಲೆ ಆಗ್ಬೋದು. ನಮ್ಮ ಬೆಂಗಳೂರಲ್ಲಿ ಅಮರ್ ಅಂತ ಇದ್ದಾನೆ ಪಾಪ, ಅವರೆಲ್ಲ ಇನಿಷಿಯೇಟಿವ್ ತಗೊಂಡು ನೀವು ನಮ್ಮ ದಾವಣಗೆರೆ ದಾಂಡೇಲಿಗೆ ನಮ್ಮ ಕಸಿನ್ಸ್ ಎಲ್ಲರೂ ಸೇರ್ಕೊಂಡು ದಾಂಡೇಲಿಗೆ ಒಂದಿನ ಹೋಗ್ತಾ ಇದೀವಿ. ಅಜ್ಜಿನೂ ಕರ್ಕೊಂಡು. ಪಾಪ ಅಜ್ಜಿಗೆ ಈ ವಯಸ್ಸಲ್ಲಿ ಹೋಗೋದು ಕಷ್ಟ, ಬಟ್ ಎಲ್ಲರೂ ಬಿಟ್ಟು ಹೋಗೋದು ಕಷ್ಟ. ಹಂಗಾಗಿ ಎಲ್ಲರೂ ಸೇರ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಹೆಂಗೆ ಬರುತ್ತೆ ಅದನ್ನೂ ಎಲ್ಲ ತೋರ್ಸೋಣ ಅಂದ್ಕೊಂಡಿವಿ. ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್ಸ್ಗಳಿಗೆ ಮತ್ತು ಸ್ವಲ್ಪ ಸಿವಿಲ್ ಇನ್ಸೈಟ್ಸ್ ಇನ್ಕ್ಲೂಡ್ ಆಗಿರ್ತವೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ ಇನ್ನೊಂದು ಫ್ಯಾಮಿಲಿ ಲಾಗ್ ಜೊತೆ. ಇನ್ನು ಯಾವ ರೀತಿ ನೀವು ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನಮಗೆ ತಿಳಿಸಿದ್ರೆ ಇನ್ನೊಂದು ಚೂರು ಖುಷಿ ಆಗುತ್ತೆ ಮಾಡಲಿಕ್ಕೆ. ಅಪಾರ್ಟ್ ಫ್ರಮ್ ನೀವು ಈ ವಿಡಿಯೋನು ನಿಮಗೆ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿವಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸಿಕ್ಕಾಪಟ್ಟೆ. ಇವತ್ತು ನನಗೆ ಒಂದು ಖುಷಿಯಾಗಿದ್ದೇನೆಂದ್ರೆ ಅದು ನನ್ನ ಮೊಬೈಲಲ್ಲೈತೆ. ಇವತ್ತು ನಾನು ಆಗಿದ್ದಿಲ್ಲ ಅಂದರೆ ಈಗ ಒಂದು ಸ್ವಲ್ಪ ಇವ್ರಿಗೆ ಹೇಳ್ತಾ ಇದ್ದೀನಿ ವಿಡಿಯೋಸ್ ಹಾಕ್ಲಿಕ್ಕೆ. ನನಗೆ ಇವತ್ತು ಮೆಸೇಜ್ ಮಾಡಿದ್ರು ಒಂದಿಬ್ರು, ಸರ್ ಇವತ್ತು ಯಾಕೆ ನೋ ವಿಡಿಯೋಸ್ ಅಂತ ಒಂದಿಬ್ರು ಹಾಕಿದ್ರು. ಸರ್ ಯಾಕೆ ಇವತ್ತು ವಿಡಿಯೋಸ್ ಹಾಕಿಲ್ಲ ಅಂತ ಮಾಡಿದರು.
ವಿಡಿಯೋಸ್ ಇತ್ತು ಹಾಕಕ್ಕೆ ಕೂಡ ಟೈಮ್ ಆಗಿದ್ದಿಲ್ಲ. ಆಮೇಲೆ ಸಂಜೆ ಲೇಟಾಗಿ ಅಪ್ಲೋಡ್ ಮಾಡಿದ್ರು ಅನ್ಸುತ್ತೆ. ಸೊ ಆ ರೀತಿ ಕೇಳಿದಾಗ ಖುಷಿ ಆಗುತ್ತೆ. ಬಟ್ ಥ್ಯಾಂಕ್ ಯು ಸೊ ಮಚ್. ನಾವಿಷ್ಟು ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಮ್ಮನೆ ಏನೋ ಅದು ಜಿನೇನ್ ರೀಸನ್ನು ಅನ್ಪ್ಲ್ಯಾನ್ಡ್ ಆಗಿ ಆಗಿದ್ದು. ನೋಡೋಣ ಮತ್ತೆ ಏನಾದರೂ ನೀವು ಈ ರೀತಿ ಇನ್ನೂ ಏನು ಬೇಕು ಅಂತ ಹೇಳಿ. ಸಾಕು, ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಇನ್ಮೇಲೆ ಏನಾದ್ರು ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾವು ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ. ಸಿಗೋಣ ಮತ್ತೊಮ್ಮೆ ಇನ್ನೊಂದು ಲಾಗ್ ಮೂಲಕ. ಥ್ಯಾಂಕ್ ಯು. ಫ್ಯಾಮಿಲಿಯಿಂದ ಸೈನಿಂಗ್ ಆಫ್, ಬಾಯ್.